ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜುಲೈ 22ರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನದ ಸುದ್ದಿ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಹಿಂದಿನ ದಿನದಲ್ಲಿ ನಾನು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರಗಳನ್ನ ಡಿಸ್ಕಸ್ ಮಾಡೋಣ. ಮೊದಲಿಗೆ ಸಿಟಿಜನ್ಶಿಪ್ ಅಥವಾ ಭಾರತದ ಪೌರತ್ವಕ್ಕೆ ಸಂಬಂಧಿಸಿದಂತ ಆರ್ಟಿಕಲ್ಸ್ ಗಳು ಯಾವುದು ಭಾರತ ಸಂವಿಧಾನದಲ್ಲಿ ಅನ್ನುವಂಥದ್ದನ್ನ ಕೇಳಿದ್ದೆ. ಭಾರತ ಸಂವಿಧಾನದ ಭಾಗ 2ರ ಆರ್ಟಿಕಲ್ 5ರಿಂದ 11ರವರೆಗೆ ಇವುಗಳು ಭಾರತದ ಪೌರತ್ವಕ್ಕೆ ಸಂಬಂಧಿಸಿದಂತ ಆರ್ಟಿಕಲ್ಸ್ ಗಳಾಗಿವೆ. ಹಾಗೇನೆ ಭಾರತ ಸಂವಿಧಾನದ 7ನೇ ಶೆಡ್ಯೂಲ್ ನ ಅಡಿಯಲ್ಲಿ ಸಿಟಿಜನ್ಶಿಪ್ ಅನ್ನುವಂತ ವಿಚಾರವನ್ನ ಯೂನಿಯನ್ ಲಿಸ್ಟ್ ನ ಅಡಿಯಲ್ಲಿ ಇಡಲಾಗಿರ್ತಕ್ಕಂಥದ್ದು. ಇನ್ನ ಸಿಟಿಜನ್ಶಿಪ್ ಆಕ್ಟ್ ಅನ್ನುವಂಥದ್ದು 1955ರಲ್ಲಿ ಹೊರಬಂದಿದ್ದು, 1986, 2003, 2005 ಮತ್ತು 2015ರಲ್ಲಿ ಒಟ್ಟು 4 ಬಾರಿ ಇದು ತಿದ್ದುಪಡಿಗೆ ಒಳಪಟ್ಟಿರ್ತಕ್ಕಂಥದ್ದು. ಇನ್ನ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿದ್ದೆ. ಯಾವ ಶೆಡ್ಯೂಲ್ ನಲ್ಲಿ ಇದಿದೆ ಅಂತ ಹೇಳಿ 10ನೇ ಶೆಡ್ಯೂಲ್ ಅನ್ನುವಂತ ಒಂದು ಹೊಸದಾದಂತ ಶೆಡ್ಯೂಲ್ ಅನ್ನೇ ಇಂಟ್ರೊಡ್ಯೂಸ್ ಮಾಡ್ತಾ 1985ರಲ್ಲಿ 52ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನುವಂಥದ್ದು ಜಾರಿಗೆ ಬಂತು. ಇನ್ನು ಯಾವೆಲ್ಲ ಬೆಳೆಗಳನ್ನ ರಾಬಿ ಕ್ರಾಪ್ಸ್ ಅಂತ ಹೇಳಿ ಗುರುತಿಸ್ತೇವೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದೆ. ವೀಟ್, ಗ್ರಾಮ್, ಪೀಸ್, ಬಾರ್ಲೆ ಈ ಬೆಳೆಗಳನ್ನ ಇನ್ನು ಮುಂತಾದ ಕೆಲವು ಬೆಳೆಗಳನ್ನ ನಾವು ಮೇಜರ್ ರಾಬಿ ಕ್ರಾಪ್ಸ್ ಅಂತ ಹೇಳಿ ಗುರುತಿಸುವಂತದ್ದು. ಇವು ರೈನ್ಫಾಲ್ ನಿಂದಾಗಿ ಹೆಚ್ಚು ಅಫೆಕ್ಟ್ ಆಗುವಂತದ್ದಲ್ಲ. ಆದ್ರೆ ಇವುಗಳ ಒಂದು ಸೋನ್ ಪೀರಿಯಡ್ ಅನ್ನುವಂಥದ್ದು, ಅಂದ್ರೆ ಈ ಬೆಳೆಗಳನ್ನ ಬಿತ್ತುವಂಥದ್ದು ರಿಟ್ರೀಟಿಂಗ್ ಮಾನ್ಸೂನ್ ಅಥವಾ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ನ ಸಂದರ್ಭದಲ್ಲಿ ಇರುತ್ತೆ. ಅಂದ್ರೆ ಅಕ್ಟೋಬರ್ನ ಸಂದರ್ಭದಲ್ಲಿ ಪ್ರಾರಂಭವಾಗಿ ಬರುವಂತ ಬೆಳೆಗಳಾಗಿರುತ್ತೆ. ಹಾಗಾಗಿ ಇದನ್ನ ವಿಂಟರ್ ಕ್ರಾಪ್ಸ್ ಅಂತ ಕೂಡ ಕರೆಯುವಂಥದ್ದು. ಅಂದ್ರೆ ಇವುಗಳ ಸೋಯಿಂಗ್ ಅನ್ನುವಂಥದ್ದೇ, ಬಿತ್ತನೆ ಅನ್ನುವಂಥದ್ದೇ ಅಕ್ಟೋಬರ್ ಸಂದರ್ಭದಲ್ಲಿ ಪ್ರಾರಂಭ ಆಗುತ್ತೆ. ಇದನ್ನ ವಿಂಟರ್ ಕ್ರಾಪ್ಸ್ ಅಂತ ಕೂಡ ಕರಿತೇವೆ. ನಾರ್ತ್ ಈಸ್ಟ್ ಮಾನ್ಸೂನ್ ಅಥವಾ ರಿಟ್ರೀಟಿಂಗ್ ಮಾನ್ಸೂನ್ ನ ಸಂದರ್ಭದಲ್ಲಿ ಸೋಯಿಂಗ್ ಪೀರಿಯಡ್ ಇರುತ್ತೆ. ಹಾರ್ವೆಸ್ಟಿಂಗ್ ಅನ್ನುವಂಥದ್ದು ಏಪ್ರಿಲ್ ಮೇ ನ ಸಂದರ್ಭದಲ್ಲಿ, ಸಮ್ಮರ್ ನ ಸಂದರ್ಭದಲ್ಲಿ ಇದರ ಹಾರ್ವೆಸ್ಟಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ರೈನ್ಫಾಲ್ ನಿಂದ ಹೆಚ್ಚು ಅಫೆಕ್ಟ್ ಆಗೋದಿಲ್ಲ. ಮೇಜರ್ ಆಗಿ ವೀಟ್, ಗ್ರಾಮ್, ಪೀಸ್, ಬಾರ್ಲೆ ಅಂತ ಬೆಳೆಗಳನ್ನ ಬೆಳಿತೇವೆ ಈ ಒಂದು ರಾಬಿ ಕ್ರಾಪ್ಸ್ ಅಂತ ಹೇಳಿ. ವಾರ್ಮ್ ಕ್ಲೈಮೇಟ್ ಅನ್ನುವಂಥದ್ದು ಇದರ ಸೀಡ್ ಜರ್ಮಿನೇಷನ್ ಗೆ ಅವಶ್ಯಕವಾಗುತ್ತೆ. ಕೋಲ್ಡ್ ಕ್ಲೈಮೇಟ್ ಅನ್ನುವಂಥದ್ದು ಈ ಬೆಳೆಗಳ ಗ್ರೋತಿಗೆ ಅವಶ್ಯಕವಾಗುತ್ತೆ. ಈ ರೀತಿಯ ಒಂದು ಫೀಚರ್ಸ್ ಗಳನ್ನ ನಾವು ರಾಬಿ ಕ್ರಾಪ್ಸ್ ಗಳಲ್ಲಿ ಕಾಣಬಹುದಾಗಿರುತ್ತೆ. ಇನ್ನ ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ದೆ, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆಯನ್ನ ಎಷ್ಟು ಬೆಳೆಗಳಿಗೆ ನೀಡಲಾಗುತ್ತೆ ಅಂತ ಹೇಳಿ. ಇದನ್ನ 22 ಬೆಳೆಗಳಿಗೆ MSP ಯನ್ನ ನೀಡ್ತಾರೆ. ಒಂದು FRP ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನುವಂಥದ್ದನ್ನ ಕಬ್ಬು ಬೆಳೆಗೆ ನೀಡುವಂಥದ್ದು. ಇನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾಪರ್ ಟೌನ್ ಆಫ್ ಚಿಲಿ ಅಂತ ಹೇಳಿ ಯಾವ ಟೌನ್ ಅನ್ನ ಕರೀತಾರೆ ಅಂತ ಕೂಡ ಕೇಳಿದ್ದೆ. ಚುಕಿ ಕಮಾಟಾ ಅನ್ನುವಂತ ಒಂದು ಟೌನಿಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾಪರ್ ಟೌನ್ ಅಂತ ಹೇಳಿ ಗುರುತಿಸುವಂಥದ್ದು. ಹಾಗೆ ರಿಫಾರ್ಮ್ಸ್ ಇನ್ ದಿ ಎಲೆಕ್ಟೋರಲ್ ಪೋಲ್ಸ್ ಆಫ್ ಇಂಡಿಯಾ ದ ಕುರಿತಂತೆ ಮೇನ್ಸ್ ಪ್ರಶ್ನೆಯನ್ನ ಕೂಡ ಕೇಳಿದ್ದೆ. ತಾವೆಲ್ಲರೂ ಕೂಡ ಅದಕ್ಕೆ ಉತ್ತರವನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿದ್ದೀರಾ ಅಂತ ಭಾವಿಸ್ತಾ ಸುದ್ದಿ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಸೂಚನೆಯನ್ನ ನೋಡೋಣ. ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಅನ್ನ 2023 ಇಯರ್ಗೆ ಅಂತ ಹೇಳಿ ಮುಂದಿನ ಸಾಲಿಗಾಗಿ PCM ಬ್ಯಾಚಸ್ ಗಳನ್ನ, ಮುಖ್ಯವಾಗಿ ಇದೊಂದು ಸ್ಪೆಷಲ್ ಬ್ಯಾಚಸ್ ಆಗಿದೆ. ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಮತ್ತು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಗಳಿಗೆ ನೆರವಾಗ್ಲಿ ಅಂತ ಹೇಳಿ ಸ್ಪೆಷಲ್ ಈವ್ನಿಂಗ್ ಬ್ಯಾಚಸ್ ಗಳನ್ನ ಪ್ರಾರಂಭ ಮಾಡ್ತಿದ್ದೇವೆ ಲಾ ಎಕ್ಸಲೆನ್ಸ್ ನ ವತಿಯಿಂದ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಆಸಕ್ತರೆಲ್ಲರೂ ಕೂಡ ಈ ನಂಬರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಚಂದ್ರ ಲೇಔಟ್ ನಲ್ಲಿ ಇರ್ತಕ್ಕಂಥ ನಮ್ಮ ಲಾ ಎಕ್ಸ್ ಸೆಂಟರ್ ಗೆ ಭೇಟಿಯನ್ನ ಕೂಡ ನೀಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ. ಇಂದಿನ ಮೊದಲ ಆರ್ಟಿಕಲ್, NDA ನಾಮಿನಿ ದ್ರೌಪದಿ ಮುರ್ಮು ಎಲೆಕ್ಟೆಡ್ 15th ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು. ಭಾರತದ 15ನೇ ರಾಷ್ಟ್ರಪತಿಯಾಗಿ NDAದ ನಾಮಿನಿ ಆಗಿದ್ದಂತ ದ್ರೌಪದಿ ಮುರ್ಮು ಅವರು ಆಯ್ಕೆಯಾಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಇಲ್ಲಿ ಇವರ ವಿಶೇಷತೆ ಏನು ಅಂತ ಅಂದ್ರೆ, ಭಾರತದ ಮೊದಲ ಟ್ರೈಬಲ್ ವುಮೆನ್ ಆಗಿ ಭಾರತದ ರಾಷ್ಟ್ರಪತಿಯಾಗಿ ಇವರು ಆಯ್ಕೆಯಾಗಿರ್ತಕ್ಕಂಥದ್ದು. ಹಾಗೆ 2ನೇ ವುಮೆನ್ ಆಗಿ ಮತ್ತು ಮೊದಲ ಟ್ರೈಬಲ್ ವುಮೆನ್ ಆಗಿ ಆಯ್ಕೆಯಾಗಿರ್ತಕ್ಕಂಥವ್ರು ದ್ರೌಪದಿ ಮುರ್ಮು ಅವರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರ ಬಗೆಗೆ ಒಂದಷ್ಟು ಮಾಹಿತಿಯನ್ನ ಮತ್ತು ಪ್ರೆಸಿಡೆಂಟ್ ನ ಬಗೆಗೆ ಮತ್ತು ಇವರು ಬಿಲಾಂಗಿಂಗ್ ಆಗಿರ್ತಕ್ಕಂಥ ಸಂತಾಲಿ ಟ್ರೈಬ್ ನ ಬಗೆಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಮೂಲತಃ ಒರಿಸ್ಸಾದ ಮಯೂರ್ಭಂಜಿನ ಉಪರ್ಬೇಡ ಪ್ರದೇಶದಿಂದ ಬಂದಿರತಕ್ಕಂಥವ್ರು, ಶೆಡ್ಯೂಲ್ಡ್ ಟ್ರೈಬಿಗೆ ಬಿಲಾಂಗ್ ಆಗಿರ್ತಕ್ಕಂಥವ್ರು, ಅದರಲ್ಲೂ ಇನ್ ಸ್ಪೆಸಿಫಿಕ್ ಸಂತಾಲಿ ಟ್ರೈಬಿಗೆ ಬಿಲಾಂಗಿಂಗ್ ಆಗಿರ್ತಕ್ಕಂಥವ್ರು. ಇವರು ಪೊಲಿಟಿಕಲಿ ಏನೆಲ್ಲ ಮಾಡಿದ್ರು ಅಂತ ಅಂದಾಗ, ಈ ಹಿಂದೆ ಆಲ್ರೆಡಿ ಜಾರ್ಖಂಡಿನ ಗವರ್ನರ್ ಆಗಿ ಕೂಡ ಇವರು ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫಿಶರೀಸ್ ಅಂಡ್ ಅನಿಮಲ್ ಆ ಒಂದು ಹುದ್ದೆಯನ್ನ ಕೂಡ ಅಲಂಕರಿಸಿದ್ದಾರೆ. ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಕಾಮರ್ಸ್ ಅಂಡ್ ಟ್ರಾನ್ಸ್ಪೋರ್ಟ್, ಹಾಗೇನೆ ಮೆಂಬರ್ ಆಫ್ ದಿ ಒಡಿಸ್ಸಾ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಂದ್ರೆ ಒಡಿಸ್ಸಾದ MLA ಆಗಿ ಕೂಡ ಕರ್ತವ್ಯ ಸಲ್ಲಿಸಿರ್ತಕ್ಕಂಥದ್ದು. ಒಡಿಸ್ಸಾ MLA ಆಗಿದ್ದಂತ ಸಂದರ್ಭದಲ್ಲಿ 2017ರಲ್ಲಿ ನೀಲ್ಕಂಠ ಅವಾರ್ಡ್ ಅನ್ನ ಬೆಸ್ಟ್ ಒಡಿಸ್ಸಾ MLA ಅನ್ನುವಂಥದ್ದಕ್ಕೆ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು.
ದ್ರೌಪದಿ ಮುರ್ಮು ಅವರು ಮೂಲತಃ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಕಾರ್ಯ ಮಾಡಿರ್ತಕ್ಕಂಥದ್ದು. ಅಂದ್ರೆ ಟೀಚಿಂಗ್ ಕೆರಿಯರ್ ಅನ್ನ ಕೂಡ ಹೊಂದಿದ್ರು ಪೊಲಿಟಿಕಲ್ ಕೆರಿಯರ್ಗೆ ಮುನ್ನ ಅನ್ನುವಂಥದ್ದು. ಜಾರ್ಖಂಡಿನ ಗವರ್ನರ್ ಆಗಿದ್ರು, ಒಡಿಸಾದಲ್ಲಿ MLA ಆಗಿದ್ರು. ಆ MLA ಸಂದರ್ಭದಲ್ಲಿ ಅಲ್ಲಿ ನೀಲ್ಕಂಠ ಅವಾರ್ಡ್ ಅನ್ನ ಕೂಡ ಬೆಸ್ಟ್ MLA ಅಂತ ಹೇಳಿ ಪಡ್ಕೊಂಡಿದ್ದಾರೆ 2017ರಲ್ಲಿ. ಇನ್ನು ಭಾರತದ ಪ್ರೆಸಿಡೆಂಟ್ ಅಂತ ಬಂದಾಗ ಭಾರತದ ಪಾರ್ಲಿಮೆಂಟಿನ ಅವಿಭಾಜ್ಯ ಅಂಗವಾಗಿ ಇವರು ಇರುವಂತದ್ದು. ಭಾರತದ ಪಾರ್ಲಿಮೆಂಟ್ ವಾಟ್ ಕಂಪ್ರೈಸಸ್ ಆಫ್ ಪಾರ್ಲಿಮೆಂಟ್ ಅಂದಾಗ LS, RS ಹಾಗೆ ಪ್ರೆಸಿಡೆಂಟ್, ಈ ಮೂರು ಅಂಶಗಳು ಬರುತ್ತೆ. ಕೇವಲ ಲೋಕಸಭೆ ಮತ್ತು ರಾಜ್ಯಸಭೆ ಅಲ್ಲ, ಭಾರತದ ಲೋಕಸಭೆ, ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿಯವರು ಮೂವರು ಕೂಡ ಈ ಮೂರು ಅಂಶಗಳು ಸೇರಿ ಭಾರತದ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಅನ್ನುವಂಥದ್ದು ಫಾರ್ಮ್ ಆಗುವಂಥದ್ದು. ಇನ್ನ ರಾಷ್ಟ್ರಪತಿಯವರ ಚುನಾವಣೆಯ ವಿಚಾರಕ್ಕೆ ಬಂದ್ರೆ ಭಾರತದ ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಇವರ ಒಂದು ಚುನಾವಣೆಯನ್ನ ನಡೆಸ್ಕೊಡುತ್ತೆ. ಇಲ್ಲಿರುವಂತ ಎಲೆಕ್ಟೋರಲ್ ಕಾಲೇಜ್ ನ ಬಗ್ಗೆ ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಎಲೆಕ್ಟೋರಲ್ ಕಾಲೇಜ್ ಅನ್ನುವಂಥದ್ದು ಮುಖ್ಯವಾದಂತ ಸ್ಥಾನಗಳ ಎಲೆಕ್ಟೋರಲ್ ಕಾಲೇಜ್ ಪ್ರಿಲಿಮ್ಸ್ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. LS ಅಂಡ್ RS ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರು ಎಕ್ಸೆಪ್ಟ್ ನಾಮಿನೇಟೆಡ್ ಮೆಂಬರ್ಸ್, ನಾಮನಿರ್ದೇಶಿತವಾದಂತ ಸದಸ್ಯರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ವೋಟ್ ಹಾಕುವಂತಿಲ್ಲ. ಹಾಗಾಗಿ ಇವರ ಎಕ್ಸೆಪ್ಷನ್ ಅನ್ನ ಇಲ್ಲಿ ನಾವು ಬಿಡಬೇಕು. ಹಾಗೆ ಇದರ ಜೊತೆಗೆ MLAs, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಆಲ್ ದ ಸ್ಟೇಟ್ಸ್ ಅಂಡ್ ಯುಟೀಸ್, ಇಲ್ಲೂ ಕೂಡ ನಾಮಿನೇಟೆಡ್ ಮೆಂಬರ್ಸ್ ಗಳ ಎಕ್ಸೆಪ್ಷನ್ ಅನ್ನ ಹೊರತು, ಅಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ರಾಜ್ಯಸಭಾ ಅಂಡ್ ಆಲ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇವರು ರಾಷ್ಟ್ರಪತಿಯವರ ಎಲೆಕ್ಷನ್ ನಲ್ಲಿ ಎಲೆಕ್ಟೋರಲ್ ಕಾಲೇಜ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡುವಂತದ್ದು. ಆದ್ರೆ ಉಪರಾಷ್ಟ್ರಪತಿಯವರ ಎಲೆಕ್ಟೋರಲ್ ಕಾಲೇಜಿನ ವಿಚಾರಕ್ಕೆ ಬಂದಾಗ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ ಪ್ಲಸ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ, ಅಂದ್ರೆ ರಾಜ್ಯಸಭೆಯಲ್ಲಿನ ನಾಮನಿರ್ದೇಶಿತ ಮತ್ತು ಚುನಾಯಿತ ಇಬ್ಬರು ಕೂಡ ಸದಸ್ಯರು VP ಅವರ ಎಲೆಕ್ಷನ್ ಅಲ್ಲಿ ವೋಟ್ ಮಾಡ್ತಾರೆ. ಆದ್ರೆ ಲೋಕಸಭೆಯಲ್ಲಿ ಕೇವಲ ಎಲೆಕ್ಟೆಡ್ ಮೆಂಬರ್ಸ್ ಗಳು ವೋಟ್ ಮಾಡ್ತಾರೆ. ಆದ್ರೆ ಇಲ್ಲಿ MLA ಅಥವಾ MLCs ಗಳ ಯಾವುದೇ ಒಂದು ಸ್ಥಾನ ಅನ್ನುವಂಥದ್ದು ಇರೋದಿಲ್ಲ. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ, ನಾಮಿನೇಟೆಡ್ ಮೆಂಬರ್ಸ್ ಆಫ್ ರಾಜ್ಯಸಭಾ VP ಅವರ ಎಲೆಕ್ಷನ್ ಅಲ್ಲಿ ವೋಟ್ ಮಾಡಿದ್ರೆ, ಇಲ್ಲಿ ಪ್ರೆಸಿಡೆಂಟ್ ಅವರ ಎಲೆಕ್ಷನ್ ಅಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಲೋಕಸಭಾ, ರಾಜ್ಯಸಭಾ ಇವರು ಇಲ್ಲಿ ವೋಟ್ ಮಾಡುವಂತವ್ರು ಆಗಿರ್ತಾರೆ. ಇನ್ನ ರಾಷ್ಟ್ರಪತಿಯವರ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳ ಬಗ್ಗೆ ಮಾತನಾಡೋದಾದ್ರೆ ಆರ್ಟಿಕಲ್ 54 ನಿಂದ ಆರ್ಟಿಕಲ್ 58 ನ ಅಡಿಯಲ್ಲಿ ಮುಖ್ಯವಾದಂತ ಅಂಶಗಳನ್ನ ಕಾಣಬಹುದು. 54 ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ನ ಬಗ್ಗೆ ಮಾತನಾಡುತ್ತೆ. 55 ಮ್ಯಾನರ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ನ ಬಗ್ಗೆ ಮಾತನಾಡುತ್ತೆ. 56 ಪ್ರೆಸಿಡೆಂಟ್ ಅವರ ಆಫೀಸಿನ ಟರ್ಮ್ ನ ಬಗ್ಗೆ ಮಾತನಾಡುತ್ತೆ. 57 ಅದರ ಒಂದು ರೀ ಎಲೆಕ್ಷನ್ ಗಿರುವಂತ ಎಲಿಜಿಬಿಲಿಟೀಸ್ ಗಳ ಬಗ್ಗೆ ಮಾತನಾಡುತ್ತೆ. 58 ಅನ್ನುವಂಥದ್ದು ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಇರಬೇಕಾದಂತ ಕ್ವಾಲಿಫಿಕೇಶನ್ಸ್ ಗಳ ಬಗ್ಗೆ ಮಾತನಾಡುತ್ತೆ. ಇನ್ನ ರಾಷ್ಟ್ರಪತಿಯವರನ್ನ ಇಂಪೀಚ್ಮೆಂಟ್ ಮಾಡೋದ್ರ ಬಗ್ಗೆ ಆರ್ಟಿಕಲ್ 61 ಮಾತನಾಡುತ್ತೆ. ಒಂದು ವೇಳೆ ಕಾನ್ಸ್ಟಿಟ್ಯೂಷನ್ ಅನ್ನ ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿ ಆ ಗ್ರೌಂಡ್ಸ್ ನ ಮೇಲೆ ಮಾತ್ರವೇ ಅವರ ಒಂದು ಟರ್ಮ್ಗೆ ಮುಂಚಿತವಾಗಿ ಅವರನ್ನ ಇಂಪೀಚ್ ಮಾಡಬಹುದಾಗಿರುತ್ತೆ. ಆರ್ಟಿಕಲ್ 61 ಅದರ ಬಗ್ಗೆ ಮಾತನಾಡುತ್ತೆ. ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಫ್ರೇಸ್ ಅಂತ ಅಂದ್ರೆ ಏನು ಅನ್ನುವಂಥದ್ದನ್ನ ಡಿಫೈನ್ ಮಾಡಿಲ್ಲ ಎಲ್ಲಿಯೂ ಕೂಡ. ಇನ್ನ ಇಂಪೀಚ್ಮೆಂಟ್ ಪ್ರೋಸೆಸ್ ಅನ್ನುವಂಥದ್ದು ಪಾರ್ಲಿಮೆಂಟಿನ 2 ಸದನಗಳಲ್ಲಿ ಯಾವುದೇ ಸದನದಲ್ಲೂ ಕೂಡ ಬೇಕಾದ್ರೆ ಪ್ರಾರಂಭ ಆಗ್ಬಹುದು ಅನ್ನುವಂಥದ್ದು ಕೂಡ ನಮ್ಗೆ ತಿಳಿದಿರ್ಬೇಕಾಗತ್ತೆ. ದ್ರೌಪದಿ ಮುರ್ಮು ಅವರು 64.03% ವೋಟ್ಸ್ ಏನು ಪೋಲ್ ಆಗಿದೆ ಅದರ ಇಷ್ಟರ ಮಟ್ಟಿಗಿನ ವೋಟ್ಸ್ ಗಳನ್ನ ಇವರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಕೂಡ ಆರ್ಟಿಕಲ್ ಮಾತನಾಡ್ತಾ ಇತ್ತು. ವ್ಯಾಲ್ಯೂ ಆಫ್ ದಿ ಈಚ್ ವೋಟ್ ಅನ್ನುವಂಥದ್ದು ಒಂದು ಮುಖ್ಯವಾದಂತ ಅಂಶ ಆಗುತ್ತೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಂತ ಬಂದಾಗ. ರಾಜ್ಯಸಭೆ ಮತ್ತು ಲೋಕಸಭೆಯ MPs ಗಳ ವಿಚಾರಕ್ಕೆ ಬಂದಾಗ ಫಿಕ್ಸ್ಡ್ ವ್ಯಾಲ್ಯೂ ಅನ್ನ ಹೊಂದಿರ್ತಾರೆ, ದಟ್ ಈಸ್ ಈಕ್ವಲ್ ಟು 700. ಆದ್ರೆ ರಾಜ್ಯಗಳಿಗೆ ಬಂದಾಗ ಅಲ್ಲಿನ ಪ್ರತಿಯೊಂದು ರಾಜ್ಯದ MLA ವೋಟ್ಸ್ ಗಳಿಗೂ ಕೂಡ ವ್ಯಾಲ್ಯೂ ಅನ್ನುವಂಥದ್ದು ಡಿಫರ್ ಆಗ್ತಾ ಹೋಗುತ್ತೆ. ಕಾರಣ ಒಂದು ರಾಜ್ಯದ MLA ಯ ವೋಟ್ ಅನ್ನುವಂಥದ್ದು ಯಾವುದಕ್ಕೆ ಡಿಪೆಂಡ್ ಆಗುತ್ತೆ ಅಂತ ಅಂದ್ರೆ ಆ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟಾರೆ ಜನಸಂಖ್ಯೆ ಡಿವೈಡೆಡ್ ಬೈ ಅಲ್ಲಿರ್ತಕ್ಕಂಥ ಎಲೆಕ್ಟೆಡ್ MLAs ಇಂಟು 1000 ಅಂತ ಹೇಳಿ ಈ ವ್ಯಾಲ್ಯೂಸ್ ನ ಆಧಾರದ ಮೇಲೆ ಪ್ರತಿಯೊಂದು ರಾಜ್ಯದ MLA ಯ ವೋಟಿನ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಇದರಿಂದಾಗಿ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ MLAs ಗಳ ವೋಟಿನ ವ್ಯಾಲ್ಯೂ ಅನ್ನುವಂಥದ್ದು 159 ಆದ್ರೆ ಅರುಣಾಚಲ್ ಪ್ರದೇಶದಲ್ಲಿರ್ತಕ್ಕಂಥ MLAs ಗಳ ವೋಟಿನ ವ್ಯಾಲ್ಯೂ ಕೇವಲ 8 ಆಗಿರುತ್ತೆ. ಅತಿ ಹೆಚ್ಚು ವ್ಯಾಲ್ಯೂ ಅನ್ನ ಭಾರತದಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ MLAs ಗಳ ವೋಟಿಂಗ್ ವ್ಯಾಲ್ಯೂ ಅನ್ನುವಂಥದ್ದು 208 ಆಗಿರುತ್ತೆ. ಯಾಕೆಂತಂದ್ರೆ ಅಲ್ಲಿ ಪಾಪ್ಯುಲೇಷನ್ ಅನ್ನುವಂಥದ್ದು ಜಾಸ್ತಿ ಇದ್ದು ಆ ಪಾಪ್ಯುಲೇಷನ್ಗೆ ಅನುಗುಣವಾಗಿ ಇರುವಂತ ಅಲ್ಲಿನ MLAs ಗಳ ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಆಗಿರುತ್ತೆ.
ಈ ಹಿನ್ನೆಲೆಯಲ್ಲಿ ವ್ಯಾಲ್ಯೂ ಆಫ್ ವೋಟ್ ಅನ್ನುವಂಥದ್ದು ಇಟ್ ಡಿಫರ್ಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಇದರ ಹಿನ್ನೆಲೆಯಲ್ಲಿಯೇ ಈಗಾಗಲೇ ಪ್ರಿಲಿಮ್ಸ್ ನಲ್ಲಿ 2018ರಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ ಕೂಡ ಕೇಳಿದ್ದುಂಟು. ಆ ಪ್ರಶ್ನೆ ಹೀಗಿದೆ: ವಿತ್ ರೆಫರೆನ್ಸ್ ಟು ದ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ. ಮೊದಲ ವಾಕ್ಯ ತಿಳಿಸ್ತಾ ಇದೆ ದ ವ್ಯಾಲ್ಯೂ ಆಫ್ ವೋಟ್ ಆಫ್ ಈಚ್ MLA ವೇರೀಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್ ಅಂತ ಹೇಳಿ. ಎರಡನೇ ವಾಕ್ಯ ತಿಳಿಸುತ್ತೆ ದ ವ್ಯಾಲ್ಯೂ ಆಫ್ ದಿ ವೋಟ್ ಆಫ್ MPs ಆಫ್ ದಿ ಲೋಕಸಭಾ ಈಸ್ ಮೋರ್ ದನ್ ದಿ ವ್ಯಾಲ್ಯೂ ಆಫ್ ದಿ ವೋಟ್ ಆಫ್ ದಿ MPs ಆಫ್ ದಿ ರಾಜ್ಯಸಭಾ ಅಂತ ಹೇಳಿ. ಈ ಎರಡರಲ್ಲಿ ಯಾವ ವಾಕ್ಯಗಳು ಸರಿ ಇದೆ ಅನ್ನುವಂಥದ್ದನ್ನ ಗುರುತಿಸಿ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸಂತಾಲಿ ಟ್ರೈಬ್ ನ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಭಾರತದ 3ನೇ ಲಾರ್ಜೆಸ್ಟ್ ಆದಂತ ಟ್ರೈಬ್ ಅಂತ ಹೇಳಿ ಇದನ್ನ ನಾವು ಗುರುತಿಸಬಹುದು. ಇದಕ್ಕಿಂತ ಮುಂಚೆ ಮೊದಲ 2 ಸ್ಥಾನಗಳನ್ನ ಗೋಂಡ್ಸ್ ಅಂಡ್ ಭಿಲ್ಸ್ ಇವ್ರು ಪಡ್ಕೊಂಡಿರ್ತಕ್ಕಂಥದ್ದು. ಥರ್ಡ್ ಲಾರ್ಜೆಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟಿ ಇನ್ ಇಂಡಿಯಾ ಅಂತ ಹೇಳಿ ಗುರುತಿಸುವಂತದ್ದು ಈ ಸಂತಾಲಿ ಟ್ರೈಬ್ ಅನ್ನ. ಸಂತಾಲ್ ಅನ್ನುವಂತ ಪದದ ಮೀನಿಂಗ್ ಅನ್ನ ನೋಡೋದಾದ್ರೆ, ಸಂತ ಅನ್ನುವಂಥದ್ದು ಕಾಮ್ ಅನ್ನುವಂತ ಅರ್ಥವನ್ನ, ಆಲಾ ಅನ್ನುವಂಥದ್ದು ಮ್ಯಾನ್ ಅನ್ನುವಂತ ಅರ್ಥವನ್ನ ನೀಡುತ್ತೆ. ಅಂದ್ರೆ ಕಾಮ್ ಮ್ಯಾನ್, ಶಾಂತಿಯುತವಾದಂತ ಒಬ್ಬ ಮನುಷ್ಯ ಅನ್ನುವಂತ ಅರ್ಥವನ್ನ ಇದು ನೀಡ್ತಾ ಹೋಗುತ್ತೆ. ಸಂತಾಲ್ಸ್ ಗಳ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ, ನೊಮ್ಯಾಡಿಕ್ ಲೈಫ್ ಅನ್ನ ಅಂದ್ರೆ ಅಲೆಮಾರಿ ಜೀವನವನ್ನ ಮಾಡ್ತಿದ್ದಂತವ್ರು ಈ ಸಂತಾಲ್ಸ್ ಅನ್ನುವಂಥದ್ದು, ಸಂತಾಲ್ಸ್ ಕಮ್ಯುನಿಟಿಯವರು. ಮುಖ್ಯವಾಗಿ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಕಡೆಯಿಂದ ಇವರ ಒಂದು ಮೂಲವನ್ನ ನಾವು ಕಾಣಬಹುದಾಗುತ್ತೆ. ಛೋಟಾ ನಾಗ್ಪುರ್ ಪ್ಲಾಟ್ಯೂ ಅಂತ ಅಂದ್ರೆ ಇವತ್ತಿನ ಅವರ ಲೊಕೇಶನ್ ಅನ್ನುವಂಥದ್ದು ಜಾರ್ಖಂಡ್, ಒಡಿಶಾ, ವೆಸ್ಟ್ ಬೆಂಗಾಲ್ ನಲ್ಲಿ ಮೇಜರ್ಲಿ ಸಂತಾಲ್ ಟ್ರೈಬ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಇವರ ಮೇಜರ್ ಆಕ್ಯುಪೇಷನ್ ಯಾವುದು ಅಂತ ಅಂದಾಗ ಕಲ್ಟಿವೇಶನ್, ಇಂಡಸ್ಟ್ರಿಯಲ್ ಲೇಬರ್, ಮೈನಿಂಗ್, ಕ್ವಾರಿಯಿಂಗ್ ಇವೆಲ್ಲವೂ ಕೂಡ ಇವರ ಮೇಜರ್ ಆಕ್ಯುಪೇಷನ್ ಆಗಿರುತ್ತೆ. ಇನ್ನ ಇವರ ಧಾರ್ಮಿಕ ಸ್ಥಿತಿಗತಿಗಳಿಗೆ ಬಂದಾಗ ಇವರು ಅಟಾನಮಸ್ ಟ್ರೈಬಲ್ ರಿಲಿಜಿಯನ್ ಅನ್ನ ಹೊಂದಿರತಕ್ಕಂಥವ್ರು, ನೇಚರ್ ವರ್ಷಿಪರ್ಸ್ ಆಗಿರ್ತಕ್ಕಂಥವ್ರು. ಸಂತಾಲಿ ಟ್ರೈಬ್ ಅನ್ನುವಂಥದ್ದು ನೇಚರ್ ವರ್ಷಿಪರ್ಸ್ ಆಗಿರ್ತಾರೆ. ಹಾಗೇನೆ ಜಾಹೆರ್ ಅಥವಾ ಸೇಕ್ರೆಡ್ ಗ್ರೋವ್ಸ್ಗೆ ಇರ್ರೆಸ್ಪೆಕ್ಟಿವ್ ಆಫ್ ದ ಪೊಸಿಷನ್ ದೇ ಹೋಲ್ಡ್ ಅವರು ಅವರ ಒಬೇಯನ್ಸ್ ಅನ್ನ ತೋರಿಸ್ತಾ ಹೋಗ್ತಾರೆ ಸೇಕ್ರೆಡ್ ಗ್ರೂವ್ಸ್ ಗಳಿಗೆ. ಇನ್ನ ಲ್ಯಾಂಗ್ವೇಜ್ ನ ವಿಚಾರಕ್ಕೆ ಬಂದ್ರೆ ಅವರು ಸಂಥಾಲಿ ಭಾಷೆಯನ್ನ ಮಾತನಾಡ್ತಾರೆ. ಅಂಡ್ ಸಂಥಾಲಿ ಭಾಷೆ ಅನ್ನುವಂಥದ್ದು ಭಾರತದಲ್ಲಿ ಸಂವಿಧಾನದ 8ನೇ ಶೆಡ್ಯೂಲ್ ನ ಅಡಿಯಲ್ಲಿ ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಅಂತ ಕೂಡ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ಭಾಷೆ. ಸಂತಾಲಿ ಭಾಷೆ ಇಸ್ ಅ ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಕೂಡ ನಮ್ಗೆ ತಿಳಿದಿರ್ಬೇಕಾಗತ್ತೆ. ಇನ್ನ ಅವರ ಸೊಸೈಟಿಗೆ ಬಂದಾಗ ಅವರ ಸೊಸೈಟಲ್ ಸ್ಟೇಟಸ್ ಯಾವ ರೀತಿ ಇದೆ ಅಂತ ಅಂದ್ರೆ, ಕಾಮನ್ ಟೈಪ್ ಆಫ್ ಮ್ಯಾರೇಜಸ್ ಅನ್ನುವಂಥದ್ದು ಅವರ ಸೊಸೈಟಿಯಲ್ಲಿ ಪರ್ಮಿಟ್ ಆಗಿದೆ. ಕಾಮನ್ ಏನಿಲ್ಲಾಗಿ ಮ್ಯಾರೇಜಸ್ ಟೈಪ್ಸ್ ಗಳನ್ನ ಅಲ್ಲಿ ಕಾಣಬಹುದು ಅಂತ ಅಂದ್ರೆ ನೆಗೋಷಿಯೇಷನ್, ಬೈ ಎಲೋಪ್ಮೆಂಟ್, ಬೈ ಇಂಟ್ರೂಷನ್, ಬೈ ಸರ್ವಿಸ್ ಇವೆಲ್ಲವೂ ಕೂಡ ಅಲ್ಲಿ ಅಕ್ಸೆಪ್ಟೆನ್ಸ್ ಅನ್ನ ಪಡೆದಿವೆ. ಇನ್ನ ಜೂನಿಯರ್ ಲಿವರೇಟ್, ಸರೋರೇಟ್ ಅಂಡ್ ವಿಡೋ ರಿಮ್ಯಾರೇಜ್ ಕೂಡ ಅಲೋ ಮಾಡುತ್ತೆ ಆ ಒಂದು ಸೊಸೈಟಿ ಅನ್ನುವಂಥದ್ದು. ಇನ್ನ ಅವರ ಆರ್ಕಿಟೆಕ್ಚರ್ ನ ವಿಚಾರಕ್ಕೆ ಬಂದ್ರೆ, ಸಂತಾಲ್ ಹೌಸಸ್ ಅನ್ನ ಓಲಾ ಅಂತ ಹೇಳಿ ಕರೀತಾರೆ. ದೇ ಆರ್ ವೆರಿ ಡಿಸ್ಟಿಂಕ್ಟ್. ಅವುಗಳನ್ನ ಡಿಸ್ಟೆನ್ಸ್ ಪ್ಲೇಸ್ ನಿಂದಲೂ, ದೂರದಿಂದಲೂ ಕೂಡ ಗುರುತಿಸಬಹುದಾಗತ್ತೆ. ಅವು ಸಾಕಷ್ಟು ದೊಡ್ಡದಾಗಿ, ನೀಟಾಗಿ, ಅಟ್ರಾಕ್ಟಿವ್ ಆಗಿ ಮಲ್ಟಿ ಕಲರ್ಡ್ ಪೇಂಟಿಂಗ್ಸ್ ಗಳನ್ನ ಔಟ್ಸೈಡ್ ದಿ ವಾಲ್ಸ್ ಹೊಂದಿರುತ್ತೆ. ಇನ್ನು ಅವರ ಫೆಸ್ಟಿವಲ್ಸ್ ಅಂಡ್ ರಿಚುವಲ್ಸ್ ಅಂತ ಬಂದಾಗ ಅವರು ಬೀಜ ಬಿತ್ತನೆಗಾಗಿರ್ಬಹುದು ಅಥವಾ ಸ್ಪ್ರೌಟಿಂಗಿಗೆ ಆಗಿರಬಹುದು ಅಥವಾ ಅವರ ದೇವರಿಗೆ ಒಂದಷ್ಟು ಮಿಲ್ಲೆಟ್ಸ್ ಗಳನ್ನ ಆಫರ್ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಅವರು ಅನ್ನವನ್ನ ಮೊದಲ ಬಾರಿಗೆ ಆ ವರ್ಷದಲ್ಲಿ ತಿನ್ನುವಂತದ್ದಾಗಿರ್ಬೋದು. ಈ ರೀತಿ ಬೇರೆ ಬೇರೆದಕ್ಕೆ ಬೇರೆ ಬೇರೆ ರಿಚುವಲ್ಗೂ ಕೂಡ ಒಂದೊಂದು ಆಚರಣೆಯನ್ನ ಹೊಂದಿದ್ದಾರೆ. ಎರೋಕ್ ಸಿಮ್, ಹರಿಹಂ ಸಿಮ್, ಇರಿಗುಲ್ಡಿ ಸಿಮ್, ಜಂತಾಲ್, ಸಹರಾಯ್, ಮಾಘಾ ಸಿಮ್, ಬಾಹಾ ಇವೆಲ್ಲವೂ ಕೂಡ ಇವರ ಫೆಸ್ಟಿವಲ್ಸ್ ಗಳಾಗಿರ್ತಕ್ಕಂಥದ್ದು ನಮ್ಗೆ ತಿಳಿದಿರ್ಲಿ. ಮುಂದಿನ ಆರ್ಟಿಕಲ್ ಕರ್ನಾಟಕ ಟಾಪ್ಸ್ ನೀತಿ ಆಯೋಗ್ ಇನೋವೇಷನ್ ಇಂಡೆಕ್ಸ್ ಲಿಸ್ಟ್ ಅನ್ನುವಂಥದ್ದು. ನೀತಿ ಆಯೋಗ್ ರಿಲೀಸ್ ಮಾಡುವಂತ ಇನೋವೇಷನ್ ಇಂಡೆಕ್ಸ್ ಲಿಸ್ಟ್ ಭಾರತದ್ದು. ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಲಿಸ್ಟ್ 2022 ನಲ್ಲಿ ನೀತಿ ಆಯೋಗದ ಈ ಒಂದು ಲಿಸ್ಟ್ ನಲ್ಲಿ ಕರ್ನಾಟಕವು ಮೊದಲ ಸ್ಥಾನವನ್ನ ಪಡ್ಕೊಳ್ತಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ಇದೇ ಮೊದಲ ಬಾರಿಗಲ್ಲ, ಈ ಇಂಡೆಕ್ಸ್ 2019ರಲ್ಲಿ ಬಂದಿದ್ದು, ಇದೇ 3ನೇ ಆವೃತ್ತಿಯಾಗಿದೆ. 3 ವರ್ಷಗಳಲ್ಲಿ ಕರ್ನಾಟಕ ಟಾಪ್ ಆಫ್ ದಿ ಲಿಸ್ಟ್ ನಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ಒಂದು ಹೆಮ್ಮೆ ಕೂಡ ಹೌದು. ಇನ್ನು ಈ ಒಂದು ಇನೋವೇಷನ್ ಇಂಡೆಕ್ಸ್ ನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇಲ್ಲಿ ನೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂತ ನೀತಿ ಆಯೋಗ್ ಅನ್ನುವಂಥದ್ದು ಇನ್ಸ್ಟಿಟ್ಯೂಟ್ ಫಾರ್ ಕಾಂಪಿಟೇಟಿವ್ನೆಸ್ ನೊಟ್ಟಿಗೆ ಸೇರಿ ಈ ಒಂದು ಇಂಡೆಕ್ಸ್ ಅನ್ನ ಹೊರತರ್ತಾ ಇದೆ. ಇದನ್ನ GII ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನ ಒಂದು ಮಾಡೆಲ್ ಏನಿದೆ ಅದರ ಲೈನ್ಸ್ ನ ಮೇಲೆ ಈ ಒಂದು ಇಂಡೆಕ್ಸ್ ಅನ್ನ ಕೂಡ ಡೆವಲಪ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾದಂತ ಒಂದು ಉದ್ದೇಶ ಏನು ಅಂತಂದ್ರೆ, ಭಾರತದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇನೋವೇಷನ್ ಎಕೋಸಿಸ್ಟಮ್ ಅನ್ನ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಮತ್ತು ಇನೋವೇಷನ್ ಅನ್ನ ಅಕ್ರಾಸ್ ದಿ ರೀಜನ್ ಮಾಡೋದಕ್ಕೆ ಬೇಕಾಗುವಂತ ಪಾಲಿಸೀಸ್ ಗಳನ್ನ ಡಿಸೈನ್ ಮಾಡುವಂಥದ್ದು ಮತ್ತು ಇದೆಲ್ಲದಕ್ಕೆ ಈ ಒಂದು ಇಂಡೆಕ್ಸ್ ಅನ್ನುವಂಥದ್ದು ಒಂದು ಕಾಂಪಿಟೇಟಿವ್ ಆದಂತ ಹೆಲ್ದಿ ಆದಂತ ಎನ್ವಿರಾನ್ಮೆಂಟ್ ಅನ್ನ ಕಾಂಪಿಟೇಷನ್ ಅನ್ನ ನೀಡ್ಲಿ ಅನ್ನುವಂಥದ್ದು. ಮತ್ತು ಈ ಒಂದು ಇಂಡೆಕ್ಸಿನ ಅಪ್ರೋಚ್ ಅನ್ನುವಂಥದ್ದು ಇಟ್ ವಿಲ್ ಗೋ ಬಿಯಾಂಡ್ ದಿ ಟ್ರೆಡಿಷನಲ್ ಅಪ್ರೋಚಸ್. ಅಂದ್ರೆ ಬೆಸ್ಟ್ ಪ್ಯಾರಾಮೀಟರ್ಸ್ ಗಳನ್ನ
ಇನೋವೇಷನ್ ಅನ್ನ ಮೆಷರ್ ಮಾಡ್ಲಿಕ್ಕೆ ಅಂತ ಹೇಳಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಪೇಟೆಂಟ್ಸ್ ಪರ್ ಮಿಲಿಯನ್ ಆಗಿರಬಹುದು, ಪರ್ ಮಿಲಿಯನ್ ಪಾಪ್ಯುಲೇಷನ್ಗೆ ಇರುವಂತ ಪೇಟೆಂಟ್ಸ್ ಗಳು ಎಷ್ಟು ಅಂತ ಹೇಳಿ ನೋಡುವಂತದ್ದು, ಮತ್ತು ಸೈಂಟಿಫಿಕ್ ಜರ್ನಲ್ಸ್ ಗಳ ಪಬ್ಲಿಕೇಶನ್ ಅನ್ನ ನೋಡುವಂತದ್ದು, ಪರ್ಸೆಂಟೇಜ್ ಆಫ್ ಜಿಡಿಪಿ ಸ್ಪೆಂಡಿಂಗ್ ಆನ್ ರಿಸರ್ಚ್, ಅಂದ್ರೆ ನಮ್ಮ ಜಿಡಿಪಿಯ ಎಷ್ಟು ಪರ್ಸೆಂಟೇಜ್ ಅನ್ನ ರಿಸರ್ಚ್ಗೆ ಅಂತ ಹೇಳಿ ನಾವು ಮೀಸಲಿಡ್ತಿದ್ದೇವೆ ಅನ್ನುವಂಥದ್ದು. ಹಾಗೇನೆ ಇಂಡಿಯನ್ ಎಕಾನಮಿಗೆ ಸ್ಪೆಸಿಫಿಕ್ ಆಗುವಂತ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಪ್ಯಾರಾಮೀಟರ್ಸ್ ಗಳನ್ನ ಕೂಡ ಆಡ್ ಮಾಡಿ ಮೋರ್ ಹೋಲಿಸ್ಟಿಕ್ ಕವರೇಜ್ ಅನ್ನ ಈ ಒಂದು ಇಂಡೆಕ್ಸ್ ಅನ್ನುವಂಥದ್ದು ನಮಗೆ ನೀಡ್ತಾ ಇರ್ತಕ್ಕಂಥದ್ದು. ಇನ್ನ ಏನೆಲ್ಲ ಇಂಡಿಕೇಟರ್ಸ್ ಗಳನ್ನ ಯೂಸ್ ಮಾಡ್ತೇವೆ ಅಂದಾಗ ನಂಬರ್ ಆಫ್ PhD ಸ್ಟೂಡೆಂಟ್ಸ್ ಅಂಡ್ ನಾಲೆಡ್ಜ್ ಇಂಟೆನ್ಸಿವ್ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಎಷ್ಟಿದೆ ಅನ್ನುವಂಥದ್ದನ್ನ ನೋಡುವಂಥದ್ದಾಗಿರಬಹುದು. ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿನ ಎನ್ರೋಲ್ಮೆಂಟ್ ಅನ್ನ ನೋಡುವಂಥದ್ದು, ಹೈಲಿ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಗಳ ಸಂಖ್ಯೆಯನ್ನ ಗಮನಿಸುವಂಥದ್ದು. ಇನ್ನ R&D ಯಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ, ಎಷ್ಟು ನಂಬರ್ ಆಫ್ ಪೇಟೆಂಟ್ಸ್ ಅಂಡ್ ಟ್ರೇಡ್ ಮಾರ್ಕ್ಸ್ ಗಳ ಅಪ್ಲಿಕೇಶನ್ಸ್ ಅನ್ನುವಂಥದ್ದು ಫೈಲ್ ಆಗಿದೆ ಅನ್ನುವಂಥದ್ದು, ಇಂಟರ್ನೆಟ್ ಸಬ್ಸ್ಕ್ರೈಬರ್ಸ್ ಗಳು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು, ಮತ್ತು ಆಯಾ ರಾಜ್ಯಗಳಲ್ಲಿನ FDI ಇನ್ಫ್ಲೋಸ್ ಆಗಿರ್ಬೋದು, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಸೇಫ್ಟಿ ಅಂಡ್ ಲೀಗಲ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಅಂಶಗಳನ್ನ ಗುರುತಿಸಿ ನೀತಿ ಆಯೋಗದ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಅನ್ನುವಂಥದ್ದು ಹೊರಬರುತ್ತೆ. ಕಳೆದ 3 ಆವೃತ್ತಿಯಲ್ಲೂ ಕೂಡ ಕರ್ನಾಟಕ ಟಾಪ್ ಸ್ಥಾನವನ್ನ ಪಡೆದಿರ್ತಕ್ಕಂಥದ್ದು. ಇಲ್ಲಿನ ಈ ಬಾರಿಯ ಒಂದು ಆವೃತ್ತಿಯನ್ನ ನೋಡೋದಾದ್ರೆ 2ನೇ ಸ್ಥಾನವನ್ನ ತೆಲಂಗಾಣ, 3ನೇ ಸ್ಥಾನವನ್ನ ಹರಿಯಾಣ, 4ನೇ ಸ್ಥಾನವನ್ನ ಮಹಾರಾಷ್ಟ್ರ, 5ನೇ ಸ್ಥಾನವನ್ನ ತಮಿಳುನಾಡು ಪಡ್ಕೊಂಡಿರ್ತಕ್ಕಂಥದ್ದು. 17 ಮೇಜರ್ ಸ್ಟೇಟ್ಸ್ ಅಂತೇಳಿ ಏನ್ ಗುರುತಿಸ್ತೇವೆ ಅದರಲ್ಲಿ ಮೊದಲ ಸ್ಥಾನವನ್ನ ಕರ್ನಾಟಕ ಪಡ್ಕೊಂಡಿದೆ. ಇನ್ನ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳು ಮತ್ತು ಹಿಲ್ ಸ್ಟೇಟ್ಸ್ ಅನ್ನುವಂತ ಒಂದು ಕ್ಯಾಟಗರಿ ಏನಿದೆ ಅಲ್ಲಿ ಮಣಿಪುರ್ ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ. ಹಾಗೆ ಚಂಡೀಗಢ್ ಯೂನಿಯನ್ ಟೆರಿಟರೀಸ್ ಮತ್ತು ಸಿಟಿ ಸ್ಟೇಟ್ಸ್ ಕ್ಯಾಟಗರಿಯ ಅಡಿಯಲ್ಲಿ ಚಂಡೀಗಢ್ ಮೊದಲ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಈ ಇನೋವೇಷನ್ ಇಂಡೆಕ್ಸ್ ಕೆಲವೊಂದು ಅಂಶಗಳನ್ನ ನಮ್ಮ ಗಮನಕ್ಕೆ ತರ್ತಾ ಇದೆ. ಏನು ಅಂತ ಅಂದ್ರೆ ಭಾರತದ ಆವರೇಜ್ ಇನೋವೇಷನ್ ಸ್ಕೋರ್ ಅನ್ನುವಂಥದ್ದು ಇನ್ಸಫಿಶಿಯಂಟ್ ಆಗ್ತಾ ಇದೆ. ಕಾರಣ ಭಾರತವು ಆದಷ್ಟು ಶೀಘ್ರದಲ್ಲಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸಿನ ಟಾಪ್ 25 ನಲ್ಲಿ ಒಂದಾಗಬೇಕು ಅಂತ ಹೇಳಿ ಇಚ್ಛೆ ಪಡ್ತಾ ಇದೆ. ಆದರೆ ಭಾರತದ ಇನೋವೇಷನ್ ಸ್ಕೋರ್ ಅನ್ನ ನೋಡಿದಾಗ, ಇದು ಆವರೇಜ್ ಇನೋವೇಷನ್ ಸ್ಕೋರ್ ಅನ್ನ ನೋಡಿದಾಗ ಇದು ವೆರಿ ಇನ್ಸಫಿಶಿಯಂಟ್ ಅನ್ನುವಂಥದ್ದು ನಮಗೆ ಕಾಣಸಿಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಕೆಲವೊಂದು ರೆಕಮೆಂಡೇಶನ್ಸ್ ಗಳನ್ನ ನೀತಿ ಆಯೋಗ ಮಾಡ್ತಾ ಇದೆ ಈ ಒಂದು ಇನೋವೇಷನ್ ಇಂಡೆಕ್ಸ್ ನಲ್ಲಿ ಇನ್ನು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ಲಿಕ್ಕೆ ಅಂತ ಹೇಳಿ. ಅದೆಲ್ಲ ಏನು ಅಂತ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಎಕ್ಸ್ಪೆಂಡಿಚರ್ ಆನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಗಬೇಕು, GDERD ಅನ್ನುವಂಥದ್ದನ್ನ ಇನ್ಕ್ರೀಸ್ ಮಾಡಬೇಕು. ಅಂದ್ರೆ ಸಂಶೋಧನೆಯಲ್ಲಿನ ಭಾರತದ ಎಕ್ಸ್ಪೆಂಡಿಚರ್ ಏನು, ಇನ್ವೆಸ್ಟ್ಮೆಂಟ್ ಏನಿದೆ ಅದು ಹೆಚ್ಚಾಗಬೇಕು ಅನ್ನುವಂಥದ್ದನ್ನ ಮುಖ್ಯವಾಗಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇವತ್ತಿನ ಸ್ಥಿತಿಗತಿಯನ್ನ ನೋಡಿದಾಗ ಕೇವಲ 0.7% ನಷ್ಟು ಮಾತ್ರವೇ ನಾವು GDERDಗೆ ಅಂತ ಹೇಳಿ ಮೀಸಲಿಡ್ತಾ ಇದ್ದೇವೆ. ಅದು ಅಟ್ಲೀಸ್ಟ್ 2% ಆದ್ರೂ ಕೂಡ ರೈಸ್ ಆಗಬೇಕು. ಇಲ್ಲ ಅಂತಂದ್ರೆ ಭಾರತದ 5 ಟ್ರಿಲಿಯನ್ ಎಕಾನಮಿ ಆಗಿ ಗ್ರೋ ಆಗ್ಬೇಕು ಅಂತಿರುವಂತ ಕನಸನ್ನ ಈಡೇರಿಸುವಂತದ್ದು ಬಹಳ ಕಷ್ಟ ಆಗತ್ತೆ ಅನ್ನುವಂಥದ್ದು. ಇದನ್ನ ನಾವು ಎಷ್ಟು ಹೆಚ್ಚು ಮಾಡ್ತೇವೋ, ಈ GDERD ಯನ್ನ ಹೆಚ್ಚುಗೊಳಿಸಿದಂತೆಲ್ಲ ನಮ್ಮ 5 ಟ್ರಿಲಿಯನ್ ಎಕಾನಮಿ ಅನ್ನುವಂತ ಗೋಲ್ ಏನಿದೆ ಅದನ್ನ ಅಚೀವ್ ಮಾಡೋದಕ್ಕೆ ನಾವು ಇನ್ನಷ್ಟು ಹತ್ತಿರ ಆಗ್ತೇವೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಈ ಒಂದು R&D ಯಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಹೆಚ್ಚಾಗಬೇಕು. ಪ್ರೈವೇಟ್ ಸೆಕ್ಟರಿನ ಪಾರ್ಟಿಸಿಪೇಷನ್ ಅನ್ನ ಹೆಚ್ಚಿನದಾಗಿ ಪ್ರಮೋಟ್ ಮಾಡಬೇಕು R&D ಯಲ್ಲಿ ಅನ್ನುವಂಥದ್ದು ಕೂಡ ಬಹುಮುಖ್ಯವಾದಂತ ಅಂಶ. ಪ್ರೈವೇಟ್ ಸೆಕ್ಟರ್ ಅನ್ನುವಂಥದ್ದು R&D ಯಲ್ಲಿ ತನ್ನ ಪೇಸ್ ಅನ್ನ ಪಿಕಪ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನ ಇಂಡಸ್ಟ್ರಿ ಡಿಮ್ಯಾಂಡ್ಗೂ ಮತ್ತು ವಾಟ್ ದ ಕಂಟ್ರಿ ಪ್ರೊಡ್ಯೂಸಸ್ ಥ್ರೂ ಇಟ್ಸ್ ಎಜುಕೇಶನ್ ಸಿಸ್ಟಮ್, ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ಬರುವಂತ ಔಟ್ಪುಟ್ ಆಗುವಂತ ವಿದ್ಯಾರ್ಥಿಗಳಿಗೂ ಮತ್ತು ಇಂಡಸ್ಟ್ರಿ ಏನು ಡಿಮ್ಯಾಂಡ್ ಅನ್ನ ಕೇಳ್ತಾ ಇದೆ, ಈ ಡಿಮ್ಯಾಂಡ್ಸ್ ಗಳನ್ನ ಮೀಟ್ ಮಾಡುವಲ್ಲಿ ಅವರಲ್ಲಿ ಈ ಬೇಕಾಗಿರುವಂತ ಸ್ಕಿಲ್ ಸೆಟ್ಸ್ ಗಳು ಅವರಲ್ಲಿ ಇದೆಯಾ ಅನ್ನುವಂಥದ್ರಲ್ಲಿ ಸಾಕಷ್ಟು ಗ್ಯಾಪ್ ಅನ್ನುವಂಥದ್ದು ಇದೆ. ಆ ಗ್ಯಾಪ್ ಅನ್ನ ಕ್ಲೋಸ್ ಮಾಡೋದ್ರ ಮುಖಾಂತರವಾಗಿ ಕೂಡ ನಾವು ಇನೋವೇಷನ್ ಇಂಡೆಕ್ಸ್ ಅಲ್ಲಿ ಇನ್ನಷ್ಟು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ನೀಡಬಹುದು ಅನ್ನುವಂಥದ್ದನ್ನ ಈ ನೀತಿ ಆಯೋಗದ ಇನೋವೇಷನ್ ಇಂಡೆಕ್ಸ್ ನ ರೆಕಮೆಂಡೇಶನ್ಸ್ ಗಳು ತಿಳಿಸ್ತಾ ಇರ್ತಕ್ಕಂಥದ್ದು. ಯಾವ ಕಂಟ್ರಿಯೋ ಅಲ್ಲಿನ ಹ್ಯೂಮನ್ ಕ್ಯಾಪಿಟಲಿನ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ. ಅಂತ ಕಂಟ್ರಿ ಇನ್ ದಿ ಲಾಂಗ್ ಟರ್ಮ್ ನಲ್ಲಿ ಇನೋವೇಷನ್ ಅನ್ನುವಂಥದ್ರಲ್ಲಿ ಬಹಳಷ್ಟು ಹಿಂದೆ ಉಳಿಯುತ್ತೆ ಅನ್ನುವಂಥದ್ದನ್ನ ಕೂಡ ಇದು ರಿಪೋರ್ಟ್ ತಿಳಿಸ್ತಾ ಇದೆ. ಇನ್ನ ಕೆಲವೊಂದು ಉದಾಹರಣೆಗಳನ್ನ ರಿಪೋರ್ಟ್ ನೀಡ್ತಾ ಇದೆ. ಸೌತ್ ಕೊರಿಯಾ, US ನಂತ ಕಂಟ್ರೀಸ್ ಗಳಲ್ಲಿ ಅಲ್ಲಿನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಲ್ಲಿ ಪ್ರೈವೇಟ್ ಪ್ಲೇಯರ್ಸ್ ಗಳ ಪಾರ್ಟಿಸಿಪೇಷನ್ ಬಹುಮುಖ್ಯವಾಗಿ ಇರುವಂತದ್ದನ್ನ ಕೂಡ ಇಲ್ಲಿ ತಿಳಿಸ್ತಾ, ಭಾರತದಲ್ಲೂ ಕೂಡ ಪ್ರೈವೇಟ್ ಸೆಕ್ಟರ್ ಅನ್ನುವಂಥದ್ದು R&D ಯಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಅದಕ್ಕೆ ನೆರವಾಗುವಂತ ಒಂದು ಪೂರಕವಾದಂತ ಎನ್ವಿರಾನ್ಮೆಂಟ್ ಬರಬೇಕು. ಒಟ್ಟಾರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನಲ್ಲಿ ಟಾಪ್ 25 ಸ್ಥಾನದಲ್ಲಿ ಭಾರತ ಪಡ್ಕೊಳ್ಳೋದಕ್ಕೆ ರಿಪೋರ್ಟ್ ಬೇಕಾಗುವಂತ ರೆಕಮೆಂಡೇಶನ್ಸ್ ಗಳನ್ನ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದೆ. ಯಾರು ಮೊದಲ ಸ್ಥಾನವನ್ನ ಪಡ್ಕೊಂಡ್ರು ಅಂದಾಗ ಕರ್ನಾಟಕ 2019ರಲ್ಲಿ ಪ್ರಾರಂಭವಾಗಿದೆ. ಮೂರು ಲಿಸ್ಟ್ ಗಳಲ್ಲಿ ಇದುವರೆಗೂ ಬಂದಿರತಕ್ಕಂತ 3 ಇಂಡೆಕ್ಸ್ ಗಳಲ್ಲಿ ಕರ್ನಾಟಕ ತನ್ನ ಮೊದಲ ಸ್ಥಾನವನ್ನ ಕಾಯ್ದುಕೊಂಡಿದೆ. ಇದು ನಮಗೆ ತಿಳಿದಿರ್ಲಿ. ಮುಂದಿನ ಆರ್ಟಿಕಲ್, ನೋ ನೀಡ್ ಟು ಅಮೆಂಡ್ ಆಂಟಿ ಡಿಫೆಕ್ಷನ್ ಲಾ ಅಂತ ಹೇಳಿ.
ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ತಿದ್ದುಪಡಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ರಾಜ್ಯಸಭೆಯಲ್ಲಿ ಕಿರಣ್ ರಿಜಿಜು ಅವರು, ಭಾರತದ ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ರಾಜ್ಯಸಭೆಯ ಪ್ರಶ್ನೆಯೊಂದಕ್ಕೆ ರಿಟರ್ನ್ ರೆಸ್ಪಾನ್ಸ್ ಅನ್ನ ನೀಡ್ತಾ ಈ ರೀತಿಯ ಉತ್ತರವನ್ನ ನೀಡಿರ್ತಕ್ಕಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಪೊಲಿಟಿ ಅಡಿಯಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗತ್ತೆ. ಆಂಟಿ ಡಿಫೆಕ್ಷನ್ ಲಾ ನಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಗಳು ದೇ ಹ್ಯಾವ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್. ಹಾಗಾಗಿ ಅದರಲ್ಲಿ ಇರ್ತಕ್ಕಂಥ ಪ್ರಾವಿಷನ್ಸ್ ಗಳನ್ನ ತಿದ್ದುಪಡಿ ಮಾಡುವಂತ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಿರಣ್ ರಿಜಿಜು ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಆಂಟಿ ಡಿಫೆಕ್ಷನ್ ಲಾ ನ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಭಾರತ ಸಂವಿಧಾನದ 10ನೇ ಶೆಡ್ಯೂಲ್ ನಲ್ಲಿ ಈ ಅಂಶಗಳನ್ನ ಕಾಣಬಹುದು. 1985ರಲ್ಲಿ 52ನೇ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ಈ ಒಂದು ಆಂಟಿ ಡಿಫೆಕ್ಷನ್ ಲಾ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಹಾಗಾದ್ರೆ ಏನಿದು ಆಂಟಿ ಡಿಫೆಕ್ಷನ್ ಲಾ ಅಂತ ಅಂದ್ರೆ, ಯಾವುದೇ ಒಬ್ಬ ಇಂಡಿವಿಜುವಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಥವಾ MLA ಅನ್ನುವಂಥವ್ರು ತಾವು ಆಯ್ಕೆಯಾಗಿ ಯಾವ ಪಕ್ಷದಿಂದ ಆಯ್ಕೆಯಾಗಿ MLA ಅಥವಾ MP ಆಗಿ ಬಂದಿರ್ತಾರೋ ಆ ಪಕ್ಷವನ್ನ ಅವರ ಸರ್ವಿಂಗ್ ಪೀರಿಯಡ್ ನಲ್ಲಿ ತೊರೆದು ಮತ್ತೊಂದು ಪಕ್ಷವನ್ನ ಅವರು ಸೇರೋದಕ್ಕೆ ಅವರನ್ನ ಪನಿಷ್ ಮಾಡುವಂತದನ್ನ ಈ ಒಂದು ಪ್ರಾವಿಷನ್ಸ್ ಗಳನ್ನ ಆಂಟಿ ಡಿಫೆಕ್ಷನ್ ಲಾ ನಲ್ಲಿ ಹೊಂದಿರತಕ್ಕಂಥದ್ದು. ಪಕ್ಷಾಂತರ ಆಗದಿರ್ಲಿ ಅನ್ನುವಂತ ಹಿನ್ನೆಲೆಯಲ್ಲಿ ಇದನ್ನ ತಂದಿರತಕ್ಕಂಥದ್ದು. ಇನ್ನ ಪಾರ್ಲಿಮೆಂಟ್ ಅನ್ನುವಂಥದ್ದು ಸಂವಿಧಾನಕ್ಕೆ 1985ರಲ್ಲಿ 10th ಶೆಡ್ಯೂಲ್ ನ ಅಡಿಯಲ್ಲಿ ಇದನ್ನ ಆಡ್ ಕೂಡ ಮಾಡಿದೆ. ಇದರ ಪರ್ಪಸ್ ಏನು ಅಂತಂದ್ರೆ ಸರ್ಕಾರಗಳಿಗೆ ಒಂದು ಸ್ಥಿರತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ನೆರವಾಗುತ್ತೆ ಮತ್ತು ಲೆಜಿಸ್ಲೇಟರ್ಸ್ ಗಳು ಪಾರ್ಟೀಸ್ ಗಳನ್ನ ಚೇಂಜ್ ಮಾಡದೇ ಇರುವಂತೆ ಅವರನ್ನ ಡಿಸ್ಕರೇಜ್ ಮಾಡುವಂತದ್ದು ಇದರ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಇನ್ನ ಆ ಗ್ರೂಪ್ ಆಫ್ MLAs ಅಥವಾ MPs ಏನಾದ್ರೂ ಮತ್ತೊಂದು ಪೊಲಿಟಿಕಲ್ ಪಾರ್ಟಿಯೊಟ್ಟಿಗೆ ಮರ್ಜ್ ಮಾಡೋದಕ್ಕೆ ಹೋದ್ರೆ ಅದನ್ನ ಯಾವುದೇ ಪೆನಾಲ್ಟಿಯನ್ನ ನೀಡದೆ ಈ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು ಅಲೋ ಮಾಡುತ್ತೆ. ಇದರ ಹಿನ್ನೆಲೆಯಲ್ಲಿ ಒಟ್ಟಾರೆ ಈ ಡಿಫೆಕ್ಷನ್ಗೆ ಇರ್ತಕ್ಕಂಥ ಗ್ರೌಂಡ್ಸ್ ಗಳನ್ನ ನಾವು ನೋಡೋದಾದ್ರೆ, ವಾಲಂಟರಿಯಾಗಿ ಯಾರೇ ಒಬ್ಬರು ಕೂಡ ತಮ್ಮ ಮೆಂಬರ್ಶಿಪ್ ಅನ್ನ ಎಲೆಕ್ಟೆಡ್ ಮೆಂಬರ್ ವಾಲಂಟಿಯರ್ಲಿ ಅವರ ಒಂದು ಮೆಂಬರ್ಶಿಪ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿಯನ್ನ ಅವರು ಬಿಟ್ಕೊಟ್ಟಿದ್ದೆ ಆದಲ್ಲಿ ಅವರನ್ನ ಡಿಫೆಕ್ಷನ್ ಗ್ರೌಂಡ್ಸ್ ನ ಅಡಿಯಲ್ಲಿ ಬುಕ್ ಮಾಡಬಹುದು. ಇನ್ನ ಇನ್ಸ್ಟ್ರಕ್ಷನ್ಸ್ ಗಳನ್ನ ಏನಾದ್ರೂ ಅವರಿಗೆ ನೀಡಿದಾಗ, ವಿಪ್ ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಗಳನ್ನ ನೀಡಿದಾಗ ಅಥವಾ ಅವರು ಇಂಥ ಪಕ್ಷಕ್ಕೆ ಇಂಥವರಿಗೆ ವೋಟ್ ಮಾಡ್ಬೇಕು ಅಂದಾಗ ಕಾಂಟ್ರರಿ ಆಗಿ ಅವರು ವೋಟಿಂಗ್ ಅನ್ನ ಮಾಡಿದ್ರು ಅಂದ್ರೆ ಅದನ್ನ ಕೂಡ ವೈಲೇಷನ್ ಆಫ್ ಇನ್ಸ್ಟ್ರಕ್ಷನ್ ಅನ್ನ ಕೂಡ ಒಂದು ಕನ್ಸಿಡರೇಷನ್ ಆಗಿ ಗ್ರೌಂಡ್ ಆಗಿ ತಗೊಳ್ಬಹುದು ಡಿಫೆಕ್ಷನ್ಗೆ ಅಂತ ಹೇಳಿ. ಇನ್ನ ಎಲೆಕ್ಟೆಡ್ ಮೆಂಬರ್ ಯಾರಿರ್ತಾರೆ ಅವ್ರೇನಾದ್ರೂ ಇಂಡಿಪೆಂಡೆಂಟ್ಲಿ ಎಲೆಕ್ಟೆಡ್ ಮೆಂಬರ್ ಅಂದ್ರೆ ಅವರು ಸ್ವತಂತ್ರವಾಗಿ ಗೆದ್ದು ಬಂದಂತ ವ್ಯಕ್ತಿ ತಾವು ಆಯ್ಕೆಯಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಂತ ನಂತರದಲ್ಲಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅವರು ಜಾಯಿನ್ ಆದ್ರು ಅಂತ ಅಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ಅವರನ್ನ ಡಿಫೆಕ್ಷನ್ಗೆ ಒಳಪಡಿಸಬಹುದು. ಇನ್ನ ನಾಮನಿರ್ದೇಶಿತವಾಗಿ ಬಂದಂತ ವ್ಯಕ್ತಿಗಳು 6 ತಿಂಗಳ ನಂತರ ಏನಾದ್ರೂ ಅವರು ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿಯನ್ನ ಜಾಯಿನ್ ಆಗಿದ್ದೆ ಆದ್ರೆ ಅದು ಕೂಡ ಒಂದು ಗ್ರೌಂಡ್ ಆಗುತ್ತೆ ಈ ಒಂದು ಡಿಫೆಕ್ಷನ್ಗೆ. ಹಾಗಾದ್ರೆ ಈ ಡಿಫೆಕ್ಷನ್ ಅನ್ನುವಂಥದ್ದು ಪೊಲಿಟಿಕಲ್ ಸಿಸ್ಟಮ್ ಅನ್ನ ಯಾವ ರೀತಿಯಾಗಿ ಅಫೆಕ್ಟ್ ಮಾಡ್ತಿದೆ ಅಂತ ಅಂದ್ರೆ, ಎಲೆಕ್ಟೋರಲ್ ಮ್ಯಾಂಡೇಟ್ಸ್ ಗಳ ಸಬ್ವರ್ಷನ್ ಆಗ್ತಾ ಇರ್ತಕ್ಕಂಥದ್ದು. ಡಿಫೆಕ್ಷನ್ ಇಸ್ ದಿ ಸಬ್ವರ್ಷನ್ ಆಫ್ ಎಲೆಕ್ಟೋರಲ್ ಮ್ಯಾಂಡೇಟ್ಸ್ ಬೈ ಲೆಜಿಸ್ಲೇಟರ್ಸ್. ಯಾರು ಒಂದು ಪೊಲಿಟಿಕಲ್ ಪಾರ್ಟಿಯ ಟಿಕೆಟ್ ನಿಂದ ಗೆದ್ದು ಬರ್ತಾರೆ ಹಾಗೆ ಅವರಿಗೆ ಮತ್ತೊಂದು ಪೊಲಿಟಿಕಲ್ ಪಾರ್ಟಿಗೆ ಶಿಫ್ಟ್ ಆಗುವಂತದ್ದು ಕನ್ವೀನಿಯಂಟ್ ಆಗಿ ಕಾಣ್ತಾ ಇರುತ್ತೆ, ಆ ಕಾರ್ಯವನ್ನ ಮಾಡೋದಕ್ಕೆ ಹೋಗ್ತಾರೆ ಜಸ್ಟ್ ಬಿಕಾಸ್ ಆಫ್ ಫಿನಾನ್ಷಿಯಲ್ ಗೈನ್ಸ್ ಅಥವಾ ಮಿನಿಸ್ಟೀರಿಯಲ್ ಬರ್ತ್ಸ್, ಅಂಥವ್ರನ್ನ ತಡೆಯೋದಕ್ಕೆ ಇರುವಂತ ಒಂದು ಇಂಪಾರ್ಟೆಂಟ್ ಅಂಶ ಈ ಡಿಫೆಕ್ಷನ್ ಅನ್ನುವಂಥದ್ದು. ಹಾಗೇನೆ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು. ಹಾಗೇನೆ ನಾರ್ಮಲ್ ಫಂಕ್ಷನಿಂಗ್ ಆಫ್ ದಿ ಗವರ್ಮೆಂಟ್ ಗೆ ಈ ಡಿಫೆಕ್ಷನ್ ಅನ್ನುವಂಥದ್ದು ಅಫೆಕ್ಟ್ ಮಾಡ್ತಾ ಇತ್ತು, ಅದರ ಸ್ಟೆಬಿಲಿಟಿಗೆ ತೊಂದರೆ ಮಾಡ್ತಾ ಇತ್ತು. ಉದಾಹರಣೆಗೆ ಆಯಾರಾಮ್ ಗಯಾರಾಮ್ ಅನ್ನುವಂತ ಇನ್ಫೇಮಸ್ ಸ್ಲೋಗನ್ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. 1960s ಒಂದು ಸಂದರ್ಭದಲ್ಲೂ ಕೂಡ ಹಲವಾರು ಡಿಫೆಕ್ಷನ್ಸ್ ಗಳ ಕೇಸಸ್ ಬರ್ತಾ ಇತ್ತು. ಇದೆಲ್ಲವೂ ಕೂಡ ಸರ್ಕಾರಗಳ ಇನ್ಸ್ಟೆಬಿಲಿಟಿಗೆ ಎಡೆ ಮಾಡ್ಕೊಡ್ತಿತ್ತು. ಹಾಗಾಗಿ ಅಡ್ಮಿನಿಸ್ಟ್ರೇಷನ್ಗೆ ಅಫೆಕ್ಟ್ ಆಗದೆ ಇರುವಂತೆ ನೋಡ್ಕೊಳ್ಳಿಕ್ಕೆ ಆಂಟಿ ಡಿಫೆಕ್ಷನ್ ಲಾ ಬಹುಮುಖ್ಯವಾದಂತದ್ದು. ಮತ್ತು ಹಾರ್ಸ್ ಟ್ರೇಡಿಂಗ್ ಅನ್ನ ಪ್ರಮೋಟ್ ಮಾಡ್ತಾ ಇತ್ತು ಡಿಫೆಕ್ಷನ್ ಅನ್ನುವಂಥದ್ದು. ಅದನ್ನ ತಡೀಲಿಕ್ಕೆ ಅಂತ ಹೇಳಿ ಈ ಲಾ ಅನ್ನುವಂಥದ್ದು ಹೆಲ್ಪ್ ಮಾಡ್ತಾ ಇದೆ. ಇನ್ನ ಇಲ್ಲಿ ಕೆಲವೊಂದು ಚಾಲೆಂಜಸ್ ಗಳನ್ನ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು ಫೇಸ್ ಮಾಡ್ತಾ ಇದೆ. ಅವು ಏನು ಅಂತ ಅಂದಾಗ, ಒಂದು ಪ್ಯಾರಾಗ್ರಾಫ್ 4 ಆಫ್ ದಿ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು ಮರ್ಜರ್ಸ್ ಗಳಿಗೆ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಗಳ ನಡುವೆ ಆಗುವಂತ ಮರ್ಜರ್ಸ್ ಗಳಿಗೆ ಎಕ್ಸೆಪ್ಷನ್ ಅನ್ನ ನೀಡ್ತಾ ಇದೆ. ಅದು ಇಲ್ಲಿರ್ತಕ್ಕಂಥ ಒಂದು ಚಾಲೆಂಜ್. ಅಂದ್ರೆ ಒಬ್ಬರು ವ್ಯಕ್ತಿ ಆ ಪಕ್ಷವನ್ನ ತೊರೆದು ಹೊರ ಹೋಗುವಂತದನ್ನ ಅಲೋ ಮಾಡಲ್ಲ ಅಂದ್ಮೇಲೆ ಒಂದ್ ಇಡೀ ಪೊಲಿಟಿಕಲ್ ಪಾರ್ಟಿಯ ಒಂದಷ್ಟು ಭಾಗವೇ ಹೊರ ಹೋಗೋದನ್ನ ಏತಕ್ಕೆ ಅಲೋ ಮಾಡ್ತೀರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಹಾಗೆ ರೆಪ್ರೆಸೆಂಟೇಟಿವ್ ಅಂಡ್ ಪಾರ್ಲಿಮೆಂಟರಿ ಡೆಮೋಕ್ರಸಿಯನ್ನ ಅಂಡರ್ಮೈನ್ ಮಾಡ್ತಾ ಇದೆ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು. ಯಾಕೆಂತಂದ್ರೆ ಆಂಟಿ ಡಿಫೆಕ್ಷನ್ ಲಾದ ಎನಾಕ್ಟ್ಮೆಂಟ್ ಆದ ನಂತರ MP ಅಥವಾ MLAs ಗಳು ಪಾರ್ಟಿಯ ಡೈರೆಕ್ಷನ್ ಅನ್ನ ಬ್ಲೈಂಡ್ ಆಗಿ ಆದ್ರೂ ಕೂಡ ಕೇಳಲೇಬೇಕಾಗತ್ತೆ. ಅವರಿಗೆ ಅವರ ಒಂದು ಫೇವರ್ ನಲ್ಲಿ ಅಂದ್ರೆ ಅವರದ್ದೇ ಆದಂತ ಒಂದು ನಿರ್ಧಾರವನ್ನ ತಗೊಂಡು ವೋಟ್ ಮಾಡುವಂತ ಜಡ್ಜ್ಮೆಂಟ್ ಅನ್ನ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿ ರೆಪ್ರೆಸೆಂಟೇಟಿವ್ ಮತ್ತು ಪಾರ್ಲಿಮೆಂಟರಿ ಡೆಮೋಕ್ರಸಿಯನ್ನ ಅಂಡರ್ಮೈನ್ ಮಾಡುತ್ತೆ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು. ಇನ್ನ ಈ ಒಂದು ಡಿಫೆಕ್ಷನ್ ವಿಚಾರದಲ್ಲಿ ಸ್ಪಷ್ಟವಾದಂತ ನಿರ್ಧಾರವನ್ನ ತಗೊಳ್ಬೇಕಾಗಿರ್ತಕ್ಕಂಥದ್ದು ಚೇರ್ಮನ್ ಅಥವಾ ಸ್ಪೀಕರ್, ಆ ಒಂದು ಹೌಸಿನ ಮುಖ್ಯಸ್ಥರೇ ಆಗಿರೋದ್ರಿಂದ ಚೇರ್ಮನ್ ಅಥವಾ ಸ್ಪೀಕರ್ ಅವರು ಎಷ್ಟು
ಪಕ್ಷಪಾತವನ್ನ ಮಾಡದೆ ಎಷ್ಟರ ಮಟ್ಟಿಗೆ ಅವರು ಸ್ಪಷ್ಟವಾದಂತ ನಿರ್ಧಾರವನ್ನ ತಗೊಳ್ತಾರೆ ಅನ್ನುವಂತ ಒಂದು ಕ್ವೆಶನ್ ಇರೋದ್ರಿಂದ ಸ್ಪೀಕರಿನ ರೋಲ್ ಅನ್ನುವಂಥದ್ದು ಕಾಂಟ್ರವರ್ಷಿಯಲ್ ಆಗ್ತಾ ಇದೆ. ಇದನ್ನ ಕೂಡ ಸಾಕಷ್ಟು ವರ್ಷಗಳಿಂದ ನಾವು ಸುದ್ದಿಯಲ್ಲಿ ಕಾಣಬಹುದಾಗಿದೆ. ಇದು ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಆಗುತ್ತೆ. ಇನ್ನ ಸ್ಪ್ಲಿಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿಯನ್ನ ಇದು ರೆಕಗ್ನೈಸ್ ಮಾಡಲ್ಲ. 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2003 ಪ್ರಕಾರ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು ಎಕ್ಸೆಪ್ಷನ್ ಅನ್ನ ಆಂಟಿ ಡಿಫೆಕ್ಷನ್ ರೂಲಿಂಗ್ಸ್ ಗಳಿಗೆ ಅಂತ ಹೇಳಿ ಒಂದು ಎಕ್ಸೆಪ್ಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಹವೆವರ್ ಈ ಅಮೆಂಡ್ಮೆಂಟ್ ನಲ್ಲಿ ಸ್ಪ್ಲಿಟ್ ಇನ್ ಲೆಜಿಸ್ಲೇಚರ್ ಪಾರ್ಟಿಯನ್ನ ರೆಕಗ್ನೈಸ್ ಮಾಡಲ್ಲ, ಇನ್ಸ್ಟೆಡ್ ಮರ್ಜರ್ ಅನ್ನ ಮಾತ್ರ ರೆಕಗ್ನೈಸ್ ಮಾಡುತ್ತೆ. ಅದು ಕೂಡ ಒಂದು ಇಲ್ಲಿರ್ತಕ್ಕಂಥ ಚಾಲೆಂಜಸ್ ಅಂತಾನೆ ಕರಿಬಹುದಾಗತ್ತೆ. ಈ ಎಲ್ಲ ಸಮಸ್ಯೆಗಳಿರೋದ್ರಿಂದಾಗಿ ಸಾಕಷ್ಟು ಸಜೆಷನ್ಸ್ ಗಳನ್ನ ಆಂಟಿ ಡಿಫೆಕ್ಷನ್ ಲಾಗೆ ಈಗಾಗಲೇ ಸಜೆಸ್ಟ್ ಮಾಡಿರ್ತಕ್ಕಂಥದ್ದು. ಉದಾಹರಣೆಗೆ ಚುನಾವಣಾ ಆಯೋಗ ಅನ್ನುವಂಥದ್ದು ಡಿಫೆಕ್ಷನ್ ಕೇಸಸ್ ಗಳ ಡಿಸೈಡಿಂಗ್ ಅಥಾರಿಟಿಯಾಗಿ ಚುನಾವಣಾ ಆಯೋಗ ಇರಬೇಕು ಅನ್ನುವಂಥದ್ದನ್ನ ಒಂದು ಸಜೆಸ್ಟ್ ಮಾಡಿರ್ತಕ್ಕಂಥದ್ದು. ಕೆಲವರು ಪ್ರೆಸಿಡೆಂಟ್ ಮತ್ತು ಗವರ್ನರ್ಸ್ ಗಳು ಈ ಒಂದು ಡಿಫೆಕ್ಷನ್ ಪಿಟಿಷನ್ಸ್ ಗಳ ಆರ್ಗ್ಯುಮೆಂಟ್ಸ್ ಗಳನ್ನ ಹಿಯರ್ ಮಾಡಬೇಕು ಅನ್ನುವಂಥದ್ದನ್ನ ಸಜೆಸ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಪಾರ್ಲಿಮೆಂಟ್ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಟ್ರಿಬ್ಯುನಲ್ ಅನ್ನ ಕ್ರಿಯೇಟ್ ಮಾಡಿ ಆ ಒಂದು ಟ್ರಿಬ್ಯುನಲ್ಗೆ ರಿಟೈರ್ಡ್ ಜಡ್ಜ್ ಅವರನ್ನ ಅಧ್ಯಕ್ಷತೆಯಲ್ಲಿ ಕೂರಿಸಿ ಅವರು ಡಿಫೆಕ್ಷನ್ ಕೇಸಸ್ ಗಳನ್ನ ಸ್ವಿಫ್ಟ್ ಅಂಡ್ ಇಂಪಾರ್ಷಿಯಲ್ ಆಗಿ ಡಿಸೈಡ್ ಮಾಡಬೇಕು ಅನ್ನುವಂಥದ್ದನ್ನ ಸಜೆಸ್ಟ್ ಮಾಡಿದೆ. ಈ ರೀತಿ ಬೇರೆ ಬೇರೆ ಸಜೆಷನ್ಸ್ ಗಳು ಈ ಯಾರು ನಿರ್ಧಾರ ಮಾಡಬೇಕು ಡಿಫೆಕ್ಷನ್ ನ ಕೇಸಸ್ ಗಳನ್ನ ಅನ್ನುವಂಥದ್ರಲ್ಲಿ ಬಂದಿರತಕ್ಕಂಥದ್ದು. ಹಾಗೆ ಆಂಟಿ ಡಿಫೆಕ್ಷನ್ ಲಾಸ್ ಗಳನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ರಾಷನಲ್ ಯೂಸ್ ಆಫ್ ದಿ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು ಆಗ್ಬೇಕು. ಎಲೆಕ್ಷನ್ ಕಮಿಷನ್ ಅಡ್ವೈಸ್ ನ ಮೇರೆಗೆ ಇದು ಕಾರ್ಯ ಮಾಡಬೇಕು. ಇಂಡಿಪೆಂಡೆಂಟ್ ಅಥಾರಿಟಿ ಒಬ್ಬರನ್ನ ನೇಮಕ ಮಾಡಬೇಕು ಡಿಫೆಕ್ಷನ್ ಅಥವಾ ಡಿಸ್ಕ್ವಾಲಿಫಿಕೇಶನ್ ಕೇಸಸ್ ಗಳನ್ನ ಡೀಲ್ ಮಾಡ್ಲಿಕ್ಕೆ. ಮತ್ತು ಪ್ರಿನ್ಸಿಪಲ್ ಆಫ್ ಇಂಟ್ರಾ ಪಾರ್ಟಿ ಡೆಮೋಕ್ರಸಿಯನ್ನ ನಿನ್ನೆ ಅಷ್ಟೇ ಒಂದು ಆರ್ಟಿಕಲ್ ಅನ್ನ ಚರ್ಚೆ ಮಾಡ್ತಾ ಇದ್ವಿ. ಇಂಟ್ರಾ ಪಾರ್ಟಿ ಡೆಮೋಕ್ರಸಿ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. ಇನ್ನರ್ ಪಾರ್ಟಿ ಡೆಮೋಕ್ರಸಿ ಇದ್ದಿದ್ರಿಂದಲೇ ಯುಕೆಯಲ್ಲಿ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಅವರನ್ನ ಅಲ್ಲಿನ ಎಂಪಿಸ್ ಗಳೇ ಅದೇ ಪಾರ್ಟಿಯ ಎಂಪಿಸ್ ಗಳು ಹೊರ ಕಳಿಸಿ ಈಗ ಮತ್ತೊಮ್ಮೆ ಚುನಾವಣೆ ಆಗ್ತಿರೋದಕ್ಕೆ ಕಾರಣ ಆಗ್ತದೆ. ಇನ್ನರ್ ಪಾರ್ಟಿ ಡೆಮೋಕ್ರಸಿ ಅನ್ನುವಂಥದ್ದು ಭಾರತದಂತ ಕಂಟ್ರಿಗೆ ಬಹುಮುಖ್ಯ ಆಗೋದ್ರಿಂದಾಗಿ ಪ್ರಿನ್ಸಿಪಲ್ ಆಫ್ ಇಂಟ್ರಾ ಪಾರ್ಟಿ ಡೆಮೋಕ್ರಸಿಯನ್ನ ಪ್ರಮೋಟ್ ಮಾಡುವಂತ ಹಿನ್ನೆಲೆಯಲ್ಲಿ ಅದನ್ನ ಲಾ ಕಮಿಷನಿನ 170ನೇ ರಿಪೋರ್ಟ್ ಕೂಡ ಅದನ್ನ ತಿಳಿಸ್ಕೊಟ್ಟಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಆಂಟಿ ಡಿಫೆಕ್ಷನ್ ಲಾ ನಲ್ಲಿ ಕೆಲವೊಂದು ಬದಲಾವಣೆಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಕಾಣಬಹುದು. ಆದ್ರೆ ಇದಕ್ಕೆ ಉತ್ತರವಾಗಿ ಈ ರೀತಿ ಆಂಟಿ ಡಿಫೆಕ್ಷನ್ ಲಾಗೆ ಬದಲಾವಣೆಗಳನ್ನ ತರುವಂತ ಹಿನ್ನೆಲೆಯಲ್ಲಿ ಡಿಸ್ಕಷನ್ ನಡೆದಾಗ ಇಲ್ಲಿ ಕಿರಣ್ ರಿಜಿಜು ಅವರು ಆ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು ಟೆಸ್ಟ್ ಆಫ್ ದಿ ಟೈಮ್ ಅನ್ನ ಅದು ಇಟ್ ಹ್ಯಾವ್ ಸ್ಟುಡ್ ದಿ ಟೆಸ್ಟ್ ಆಫ್ ದಿ ಟೈಮ್. ಹಾಗಾಗಿ ಆಂಟಿ ಡಿಫೆಕ್ಷನ್ ಲಾಗೆ ಯಾವುದೇ ಬದಲಾವಣೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಾತನಾಡಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ರಷ್ಯಾ ರೆಸ್ಯೂಮ್ಸ್ ಗ್ಯಾಸ್ ಸಪ್ಲೈಸ್ ಟು ಯುರೋಪ್ ವಯಾ ನಾರ್ಡ್ ಸ್ಟ್ರೀಮ್ ಅನ್ನುವಂಥದ್ದು. ನಾರ್ಡ್ ಸ್ಟ್ರೀಮ್ ನ ಮುಖಾಂತರವಾಗಿ ಯುರೋಪಿಗೆ ಗ್ಯಾಸ್ ಸಪ್ಲೈಯನ್ನ ರಷ್ಯಾ ಅನ್ನುವಂಥದ್ದು ರೆಸ್ಯೂಮ್ ಮಾಡ್ತಿರ್ತಕ್ಕಂಥದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ ಇದನ್ನ ಓದ್ಕೊಳ್ಬಹುದಾಗುತ್ತೆ. ಹಾಗೇನೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪೊಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಕೂಡ ಓದ್ಕೊಳ್ಬಹುದಾಗುತ್ತೆ. ರಷ್ಯಾ ಕಳೆದ 10 ದಿನಗಳಿಂದ ಕೆಲವೊಂದು ಮೇಂಟೆನೆನ್ಸ್ ನ ಕಾರಣದಿಂದಾಗಿ ಈ ಒಂದು ನಾರ್ಡ್ ಸ್ಟ್ರೀಮ್ ನ ಮುಖಾಂತರವಾಗಿ ಗ್ಯಾಸ್ ಸಪ್ಲೈಸ್ ಅನ್ನುವಂಥದ್ದು ನಿಂತು ಹೋಗಿದ್ದಂಥದ್ದನ್ನ ಮತ್ತೆ ಈಗ ರಿಸ್ಟೋರ್ ಮಾಡಿರ್ತಕ್ಕಂಥದ್ದು. ಆದ್ರೆ ಜರ್ಮನಿಯಲ್ಲಿ ಹೆವಿಲಿ ಡಿಪೆಂಡೆಂಟ್ ಆಗಿದೆ ರಷ್ಯನ್ ಗ್ಯಾಸ್ ನ ಮೇಲೆ. ಹಾಗಾಗಿ ಮಾಸ್ಕೋ ಅನ್ನುವಂಥದ್ದು ತನ್ನ ಪೈಪ್ಲೈನ್ ಅನ್ನ ಮತ್ತೆ ರಿಓಪನ್ ಮಾಡೋದಿಲ್ಲ. ಶೆಡ್ಯೂಲ್ಡ್ ವರ್ಕ್ ಮುಗ್ದಿದ್ರು ಕೂಡ ಈ ಒಂದು ರಿಓಪನಿಂಗ್ ಅನ್ನ ಮಾಡೋದಿಲ್ಲ ಅಥವಾ ನಮಗೆ ಎನರ್ಜಿಯನ್ನ ಸರಿಯಾದ ರೀತಿಯಲ್ಲಿ ನೀಡೋದಿಲ್ಲ. ಎನರ್ಜಿಯನ್ನ ಈ ಒಂದು ಸಂದರ್ಭದಲ್ಲಿ ವೆಪನ್ ಆಗಿ ಬಳಸ್ಕೊಳ್ತಾ ಇದೆ ರಷ್ಯಾ ಅಂತ ಹೇಳಿ ಜರ್ಮನಿ ಅಕ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ನಾರ್ಡ್ ಸ್ಟ್ರೀಮ್ ಪೈಪ್ಲೈನ್ ಅನ್ನುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಕಾರಣ ಯುರೋಪಿನ ಸಾಕಷ್ಟು ಎನರ್ಜಿಯನ್ನ ಇದು ಫುಲ್ಫಿಲ್ ಮಾಡುವಂತ ಒಂದು ಇಂಪಾರ್ಟೆಂಟ್ ಆದಂತ ಸ್ಟ್ರೀಮ್ ಆಗಿರ್ತಕ್ಕಂಥದ್ದು. ಲಾಂಗೆಸ್ಟ್ ಸಬ್ಸಿ ಪೈಪ್ಲೈನ್ ಅಂತ ಹೇಳಿ ನಾರ್ಡ್ ಸ್ಟ್ರೀಮ್ ಗುರುತಿಸ್ಕೊಳ್ಳುತ್ತೆ. ಬಾಲ್ಟಿಕ್ ಸೀನ ಮುಖಾಂತರವಾಗಿ ರಷ್ಯಾದಿಂದ ಯುರೋಪಿಗೆ ಗ್ಯಾಸ್ ಪೈಪ್ಲೈನ್ ಅನ್ನುವಂಥದ್ದನ್ನ ಗ್ಯಾಸ್ ಅನ್ನ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಎಕ್ಸ್ಪೋರ್ಟ್ ಗ್ಯಾಸ್ ಪೈಪ್ಲೈನ್ ಆಗಿ ಈ ನಾರ್ಡ್ ಸ್ಟ್ರೀಮ್ ಕಾರ್ಯ ಮಾಡುತ್ತೆ. ಇದರಲ್ಲಿ 2 ಪೈಪ್ಲೈನ್ಸ್ ಗಳನ್ನ ಕಾಣಬಹುದು. ಎರಡು ಲೈನ್ಸ್ ಗಳನ್ನ ಹೊಂದಿರತಕ್ಕಂಥದ್ದು. ನಾರ್ಡ್ ಸ್ಟ್ರೀಮ್ 1 ಅನ್ನುವಂಥದ್ದು 2011ರಲ್ಲೇ ಕಂಪ್ಲೀಟ್ ಆಗಿದೆ. ಇದು ರಷ್ಯಾದ ಲೆನಿನ್ ಗ್ರಾಡ್ ನಲ್ಲಿ ಇರ್ತಕ್ಕಂಥ ವಿಬೋರ್ಗ್ ನಿಂದ ಪ್ರಾರಂಭ ಆಗಿ ಜರ್ಮನಿಯ ಲುಬ್ಮಿನ್ ಗ್ರಿಸ್ಫಾಲ್ಡ್ ನ ಹತ್ರ ಇರ್ತಕ್ಕಂಥ ಲುಬ್ಮಿನ್ ಹತ್ರ ಇದು ಕೊನೆಗಾಣುವಂಥದ್ದು. ಇನ್ನು ನಾರ್ಡ್ ಸ್ಟ್ರೀಮ್ 2 ನ ವರ್ಕ್ ಅನ್ನುವಂಥದ್ದು ಸೆಪ್ಟೆಂಬರ್ 2021ರಲ್ಲಿ ಆಗಷ್ಟೇ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಇದರ ಕೆಪಾಸಿಟಿನ ನೋಡಿದಾಗ 55 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಆಫ್ ಗ್ಯಾಸ್ ಅನ್ನ ಒಂದು ವರ್ಷದಲ್ಲಿ ಅದು ಆಪರೇಷನಲ್ ಆಗಿ ಮಾಡುವಷ್ಟು ಕೆಪಾಸಿಟಿಯನ್ನ ಅದು ಹೊಂದಿರತಕ್ಕಂಥದ್ದು. ಇನ್ನ ಈ 2 ಟ್ವಿನ್ ಪೈಪ್ಲೈನ್ಸ್ ಗಳು ಟುಗೆದರ್ 110 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಗಳಷ್ಟು ಕಂಬೈನ್ಡ್ ಟೋಟಲ್ ಗ್ಯಾಸ್ ಅನ್ನ ಒಂದು ವರ್ಷಕ್ಕೆ ಯುರೋಪಿಗೆ ಸಪ್ಲೈ ಮಾಡಬಹುದು. ಫಾರ್ ಅಟ್ ಲೀಸ್ಟ್ 50 ಇಯರ್ಸ್ ಇದು ಈ ಒಂದು ಸಪ್ಲೈ ಅನ್ನ ಮಾಡೋದಕ್ಕೆ ಎಲಿಜಿಬಲ್ ಆಗಿರುವಂತ ಒಂದು ಪೈಪ್ಲೈನ್ ಆಗಿದೆ.
ಇನ್ನು ನಾರ್ಡ್ ಸ್ಟ್ರೀಮ್ ಅನ್ನುವಂಥದ್ದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಗಳನ್ನ ರಷ್ಯಾ, ಫಿನ್ಲೆಂಡ್, ಸ್ವೀಡನ್, ಡೆನ್ಮಾರ್ಕ್, ಜರ್ಮನಿ ಮತ್ತು ಟೆರಿಟೋರಿಯಲ್ ವಾಟರ್ಸ್ ಆಫ್ ರಷ್ಯಾ, ಡೆನ್ಮಾರ್ಕ್ ಅಂಡ್ ಜರ್ಮನಿ ಇಲ್ಲಿ ಕ್ರಾಸ್ ಮಾಡುವಂಥದ್ದು. ಹಾಗೆ ಜರ್ಮನಿಯಲ್ಲಿ ಈ ಪೈಪ್ಲೈನ್ ಅನ್ನುವಂಥದ್ದು ಅಲ್ಲಿನ ಬಾಲ್ಟಿಂಗ್ ಸಿ ಪೈಪ್ಲೈನ್ ಅಂಡ್ ನಾರ್ತ್ ಯುರೋಪಿಯನ್ ಪೈಪ್ಲೈನ್ ಇವೆಲ್ಲವನ್ನ ಕನೆಕ್ಟ್ ಮಾಡುತ್ತೆ, ವಿಚ್ ಫರ್ದರ್ ಕನೆಕ್ಟ್ ಟು ಯುರೋಪಿಯನ್ ಗ್ರಿಡ್. ಈ ಎಲ್ಲ ಹಿನ್ನೆಲೆಯಲ್ಲಿ ಜರ್ಮನಿಗೆ ಮತ್ತು ಯುರೋಪ್ನ ಹಲವಾರು ಕಂಟ್ರೀಸ್ ಗಳಿಗೆ ಈ ಪೈಪ್ಲೈನ್ ಬಹುಮುಖ್ಯ ಆಗುವಂಥದ್ದು. ಒಟ್ಟಾರೆಯಾಗಿ ನಾರ್ಡ್ ಸ್ಟ್ರೀಮ್ ಅನ್ನುವಂಥದ್ದು ಲಾಂಗೆಸ್ಟ್ ಸಬ್ಸಿ ಪೈಪ್ಲೈನ್ ಅನ್ನುವಂಥದ್ದು ನಮಗೆ ನೆನಪಿರ್ಲಿ. ರಷ್ಯಾದಿಂದ ಯುರೋಪಿಗೆ ಗ್ಯಾಸ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಇದು ನೆರವಾಗುತ್ತೆ. ಬಾಲ್ಟಿಕ್ ಸೀನ್ ಮುಖಾಂತರವಾಗಿ ರನ್ ಆಗುತ್ತೆ ಅನ್ನುವಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.